ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ನಮೋ ಸ್ವಾಭಿಮಾನದ ಸಮರ ಇದು. ಡ್ರ್ಯಾಗನ್ ದೇಶಕ್ಕೆ ಮೋದಿ ಮಹಾ ಶಾಕ್ ಕೊಡ್ತಿದ್ದಾರೆ. 59 ಚೀನಿ ಆಪ್ಗಳಿಗೆ ಗುನ್ನ ಇಡ್ತಿದ್ದಾರೆ. ಬ್ಯಾನ್ ಚೀನಾ, ಇದು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಫಾಲೋ ಅಪ್. ಗಡಿಯಲ್ಲಿ ನಮ್ಮ ಸೈನಿಕರು ಹೋರಾಡ್ತಿದ್ದಾರೆ. ಆ ದೇಶದ ಸೈನಿಕರ ಜೊತೆ ಮಗದೊಂದು ಕಡೆ ನಾವೆಲ್ಲ ಏನ್ ಮಾಡಬೇಕು, ಈ ದೇಶವಾಸಿಗಳು ಅಫ್ಕೋರ್ಸ್ ಆರ್ಥಿಕವಾಗಿ ನಾವು ಕೂಡ ಸಮರ ಸಾರ್ತಿದ್ದೀವಿ ಆ ದೇಶದ ಮೇಲೆ. ಇಡೀ ದೇಶವನ್ನು ಉದ್ದೇಶಿಸಿ ಇವತ್ತು ನರೇಂದ್ರ ಮೋದಿಯವರ ಮಾತಿದೆ. ಮೋದಿ ಭಾಷಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಸಂಜೆ 4 ಗಂಟೆಗೆ, ಅಂದ್ರೆ 6 ಗಂಟೆಗಳು ಮಾತ್ರ ಬಾಕಿ ಇದೆ. ಸಂಜೆ 4 ಗಂಟೆಗೆ ನರೇಂದ್ರ ಮೋದಿ ಅವರ ಮಾತು. ಪ್ರತಿ ಸಾರಿ ಅವ್ರು ಮಾತಾಡ್ಬೇಕಾದ್ರೆ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ. ಇವತ್ತು ದೊಡ್ಡ ಮಟ್ಟದ ಕುತೂಹಲ. ಗಡಿಯಲ್ಲಾಗ್ತಿರುವಂತಹ ಸಮಸ್ಯೆ ಒಂದು ಕಡೆ, ಮಗದೊಂದು ಕಡೆ ನಾವೆಲ್ಲರೂ ಕೂಡ ಇದೀಗ ಬ್ಯಾನ್ ಚೀನಾ, ಒಂದು ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿದೆ. ಅಫಿಷಿಯಲ್ ಆಗಿ 59 ಚೀನಿ ಆಪ್ಗಳು ಭಾರತದಲ್ಲಿ ಬ್ಯಾನ್ ಆಗ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ದಾರೆ. ಅಂದರ್ಥ ದೇಶದಲ್ಲಿ ಈಗ 2 ಮಹಾ ಸಮರಗಳು. ದೇಶಕ್ಕೆ ಕೊರೋನಾ ಕೇಕೆ ಒಂದು ಕಡೆ, ಚೀನಾ ಕ್ಯಾತೆ ಇನ್ನೊಂದು ಕಡೆ. ಎರಡರ ವಿರುದ್ಧ ಇಡೀ ದೇಶವೇ ಹೋರಾಡ್ತಾ ಇದೆ. ಇದು ನಮ್ಮ ಸ್ವಾಭಿಮಾನ. ಕುತೂಹಲ ಕೆರಳಿಸ್ತಾ ಇದೆ ನರೇಂದ್ರ ಮೋದಿ ಅವರ ಇವತ್ತಿನ ಮಾತು ಮತ್ತು ಅವರು ಕೊಡಬೇಕಾದಂತಹ ಮತ್ತು ಕೊಡುವಂತಹ ಸಂದೇಶದ ಮೇಲೆ. ಸ್ವಾಭಿಮಾನ ಸಮರಕ್ಕೆ ಕರೆ ಕೊಟ್ಟಿದ್ದಾರೆ ಮೋದಿ. ಈ ಮೂಲಕ ಹೊಸ ಮಂತ್ರವನ್ನ ಅವರು ಹೇಳೋರಿದ್ದಾರೆ. ಚೀನಾಗೆ ಮತ್ತಷ್ಟು ಪೆಟ್ಟು ಕೊಡೋದಕ್ಕೆ ಈ ಮೂಲಕ ರೆಡಿಯಾಗಿದ್ದಾರಾ ಅನ್ನೋದು ಕೂಡ ಮಗದೊಂದು ಪ್ರಶ್ನೆ. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಹೊಸ ಸೂತ್ರವನ್ನು ಕೂಡ ನರೇಂದ್ರ ಮೋದಿ ಅವರು ಘೋಷಣೆ ಮಾಡುವಂತಹ, ಸಂದೇಶ ಕೊಡುವಂತಹ ಎಲ್ಲ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋಕ್ ಸಾಧ್ಯ ಇಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಂಜೆ 4 ಗಂಟೆಗೆ ಸರಿಯಾಗಿ ಕೊರೋನಾ ಕಾಲದಲ್ಲಿ ನರೇಂದ್ರ ಮೋದಿಯವರ 6ನೇ ಭಾಷಣ ಇದು. ಇಡೀ ದೇಶವನ್ನು ಉದ್ದೇಶಿಸಿ 6ನೇ ಬಾರಿ ನರೇಂದ್ರ ಮೋದಿಯವರ ಮಾತು ಕುತೂಹಲ ಕೆರಳಿಸ್ತಾ ಇದೆ. ಸಾಮಾನ್ಯವಾಗಿ ರಾತ್ರಿ 8 ಗಂಟೆಗೆ ಭಾಷಣ ಮಾಡ್ತಿದ್ರು, ಬೆಳಗ್ಗೆ 10 ಗಂಟೆಗೆ ಭಾಷಣ ಮಾಡ್ತಿದ್ರು. ಇವತ್ತು ಫಾರ್ ಎ ಚೇಂಜ್ ಸಂಜೆ 4 ಗಂಟೆಗೆ ಅವರ ಮಾತು. ದೇಶವನ್ನು ಉದ್ದೇಶಿಸಿ ಕೊರೋನಾ ಕಾಲದಿಂದ, ಅಂದ್ರೆ ಈ ವರ್ಷ ಮಾರ್ಚ್ ಇಂದ ಈ ಜೂನ್ ಎಂಡ್ ತನಕ ಇದು 6ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, PMO ಇಂಡಿಯಾ ಅವರ ಆಫೀಸಿಂದ ಅಫಿಷಿಯಲ್ ಆಗಿ ಬಂದಿರುವಂತಹ ಟ್ವೀಟ್ ಅದು. ಪ್ರೈಮ್ ಮಿನಿಸ್ಟರ್ ದ ಡೇಟ್ ಆಫ್ ನರೇಂದ್ರ ಮೋದಿ ವಿಲ್ ಅಡ್ರೆಸ್ ದ ನೇಷನ್ ಅಟ್ 4 PM ಟುಮಾರೋ ಅಂತ ನಿನ್ನೆ ಕೊಟ್ಟಿರುವಂತಹ ಸಂದೇಶ. ಅದರರ್ಥ ಇವತ್ತು ಸಂಜೆ 4 ಗಂಟೆಗೆ ನರೇಂದ್ರ ಮೋದಿ ಅವರ ಮಾತು. ಕೊರೋನಾ ಗಡಿ ಸಂಘರ್ಷದ ಬೆನ್ನಲ್ಲೇ ಇದೀಗ ಚೀನಾಗೆ ಮಗದೊಂದು ಶಾಕ್ ಕೊಡ್ತಾ ಇದೀವಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಟಿಕ್ಟಾಕ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ದೊಡ್ಡ ಜನಪ್ರಿಯವಾದಂತಹ ಆಪ್. ಆ ಮೂಲಕ ಆರ್ಥಿಕವಾಗಿ ಚೀನಾ ಕೂಡ ಒಂದಷ್ಟು ಲಾಭ ಪಡ್ಕೊಂಡಿದೆ, ಅನುಮಾನನೇ ಇಲ್ಲ. ಟಿಕ್ಟಾಕ್ ಸೇರಿದಂತೆ 59 ಆಪ್ಗಳು ಬ್ಯಾನ್. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ಮಹತ್ವದ ಮತ್ತು ಖಡಕ್ ಆಗಿರುವಂತಹ ನಿರ್ಧಾರ ಇದು. ಟಿಕ್ಟಾಕ್, ಶೇರ್ ಇಟ್, UC ಬ್ರೌಸರ್, WeChat, ಹೆಲೋ, ಝೂಮ್, ಕ್ಯಾಮ್ ಸ್ಕ್ಯಾನರ್, ಬ್ಯೂಟಿ ಪ್ಲಸ್, ಕ್ಲಬ್ ಫ್ಯಾಕ್ಟರಿ, ವೈರಸ್ ಕ್ಲೀನರ್, ಈ ತರ 59 ಆಪ್ಗಳನ್ನ ಈ ಮೂಲಕ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಅದರರ್ಥ ಈ ಕ್ಷಣದಿಂದ ಯಾವುದು ಕೂಡ ಆಂಡ್ರಾಯ್ಡ್ ಆಗಲಿ ಅಥವಾ ನಿಮ್ಮ ಐಫೋನ್ಗಳಲ್ಲಾಗಲಿ ಯಾವ ಆ್ಯಪ್ ಸ್ಟೋರಲ್ಲೂ ಕೂಡ ಈ ಆ್ಯಪ್ಗಳು ಲಭ್ಯತೆ ಇರುವುದಿಲ್ಲ. ಅದೆಲ್ಲವನ್ನು ಕೂಡ ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ 59 ಆ್ಯಪ್ಗಳನ್ನು ಈ ಮೂಲಕ ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. ಈಗಿರುವ ದೊಡ್ಡ ಪ್ರಶ್ನೆ, ಯಾಕೆ ಈ ಆಪ್ಗಳನ್ನ ನಿಷೇಧ ಮಾಡಿದ್ದಾರೆ, ಚೀನಾ ಆಪ್ಗಳ ನಿಷೇಧ ಯಾಕೆ ಅನ್ನೋ ಒಂದಷ್ಟು ಮಾಹಿತಿಯನ್ನ ನಿಮ್ಮೆಲ್ಲರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀವಿ. ಅಫ್ಕೋರ್ಸ್ ಇದೊಂದು ಫ್ಲೋರ್ ಕ್ರಿಯೇಟ್ ಮಾಡಿದೀವಿ ನಾವು, ಭಾರತ ಮತ್ತು ಚೀನಾ ನಡುವೆ ಯಾವುದೆಲ್ಲ ಬ್ಯಾನ್ ಆಗ್ತಾ ಇದೆ ಅಂತ. ಚೀನಾ ಆಪ್ ನಿಷೇಧ ಯಾಕೆ? ಯಾಕೆಂದ್ರೆ ಚೀನಾದಲ್ಲಿ ಈ ಮೂಲಕ ಡಿಜಿಟಲ್ ಸೇನೆ ಇದೆ, ಅದನ್ನ ಹೊಡೆದುಳಿಸಲೇಬೇಕು. ಸೊ ಹಾಗಾಗಿ ಈ ಚೀನಾ ಆಪ್ ನಿಷೇಧ ಯಾಕೆ? ನಂಬರ್ 2, 30,000 ಬಲದ ಪ್ರತ್ಯೇಕ ಪಡೆ ಇದು.
ಹಾಗಾಗಿ ಅದನ್ನ ಈ ಮೂಲಕ ನಿಷೇಧವನ್ನ ಮಾಡಲಾಗ್ತಾ ಇದೆ. ನಂಬರ್ 3, ಡಿಜಿಟಲ್ ವಿಂಗ್ ನಲ್ಲಿದ್ದಾರೆ ಪಳಗಿದ ಹ್ಯಾಕರ್ಸ್ಗಳು. ಅಂದ್ರೆ ನಾವು ಆ್ಯಪ್ ಯೂಸ್ ಮಾಡ್ತಿರ್ತೀವಿ, ಪ್ರತಿ ಸರಿ ಆ್ಯಪ್ನ ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ನೀವು ಎಸ್ ಅಂತ ಕೊಡಬೇಕು, ಏನೇ ಪಾಪಪ್ ಆದ್ರೂ ಕೂಡ. ನಿಮ್ಮ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಎಸ್. ನಿಮ್ಮ ಕಾಂಟ್ಯಾಕ್ಟ್ಗಳನ್ನ ಯೂಸ್ ಮಾಡ್ತೀವಿ, ಎಸ್. ನೋಟಿಫಿಕೇಶನ್ಸ್ ಅಲೋ ಮಾಡಬೇಕು, ಎಸ್. ಪ್ರತಿಯೊಂದಕ್ಕೂ ನಿಮ್ಮ ಎಲ್ಲ ಮೊಬೈಲ್ ಇರುವಂಥ ನಿಮ್ಮ ಪರ್ಸನಲ್ ಡೇಟಾ ಯೂಸ್ ಮಾಡ್ತೀವಿ, ಎಸ್. ಆ ಎಸ್ ಕೊಡದೆ ಹೋದರೆ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಡಿಜಿಟಲ್ ವಿಂಗ್ನಲ್ಲಿದ್ದಾರೆ ಪಳಗಿದ ಹ್ಯಾಕರ್ಸ್ಗಳು. ನಂಬರ್ 4, ಹ್ಯಾಕರ್ಸ್ನಿಂದ ಮಾಹಿತಿ ಕಳುವು ಸಾಧ್ಯತೆ ಅಂತೂ ಇದ್ದೇ ಇದೆ. ಇದನ್ನು ತಳ್ಳಿ ಹಾಕೋಕೆ ಸಾಧ್ಯನೇ ಇಲ್ಲ. ಎಲ್ಲ ರೀತಿಯಲ್ಲೂ ಸವಾರಿ ಮಾಡ್ತಾರೆ ಅಂದರೆ ಇದನ್ನು ಸವಾರಿ ಮಾಡಲ್ಲ ಅಂತ ಹೇಗೆ ನಂಬೋದು? ಸೊ ಹಾಗಾಗಿ ಇಡೀ ನಮ್ಮ ಜುಟ್ಟು ಅವ್ರ ಕೈಲಿ ಕೊಟ್ಟುಬಿಟ್ಟಿದ್ದೀವಿ ಅಂದಾಗ ಎಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕುವ ಸಾಧ್ಯತೆಗಳು ಇದ್ದೇ ಇದೆ. ಈಗ ನನ್ನ ಹೆಸರು ಹರೀಶ್ ನಾಗರಾಜು, ನನ್ನ ಹೆಸರು, ಡೇಟ್ ಆಫ್ ಬರ್ತಿಂದ ಹಿಡಿದು ನಮ್ಮ ಮನೆ ಅಡ್ರೆಸ್ಸಿಂದ ಹಿಡಿದು ನಾವು ಯಾವುದೋ ಆನ್ಲೈನ್ ಏನೋ ತರಿಸ್ಬೇಕು ಅದು ಅಲ್ಲಿಂದ ಹಿಡಿದು ಎಲ್ಲವನ್ನೂ ಕೊಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಎಲ್ಲ ಡಿಜಿಟಲ್ ಹ್ಯಾಕರ್ಸ್ಗಳಲ್ಲಿ ಇದ್ದೇ ಇದ್ದಾರೆ, ಅದನ್ನು ಕಳುವು ಮಾಡುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಲೆಟ್ಸ್ ಸಿ. ನಂಬರ್ 5, ವೈಯಕ್ತಿಕ ಮಾಹಿತಿಯನ್ನು ಕನ್ನ ಹಾಕುವ ಸಾಧ್ಯತೆ ಇದೆ. ಸಾಧ್ಯತೆ ಅಂತ ಹೇಳಲ್ಲ, ಈ ಕ್ಷಣಕ್ಕೆ ನಾನು ಮಾಡಿರ್ತಾರೆ ಅಂತಲೇ ಹೇಳಬೇಕು ಈಗ. ಬಿಕಾಸ್ ಇಷ್ಟೆಲ್ಲ ಮಾಡಿದವರು ಅದು ಮಾಡಿಲ್ಲ ಅಂತ ನಂಬೋಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ಗ್ಯಾರಂಟಿ ಕದ್ದಿರ್ತಾರೆ ಅಂತ. ನಂಬರ್ 6, ಸ್ಮಾರ್ಟ್ಫೋನ್ ಬಳಕೆದಾರರೇ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್, ಬಿಕಾಸ್ ಅದು ಅಕ್ಸೆಸಬಲ್ ಈಸಿ ಅವ್ರಿಗೆ. ಸೊ ಹಾಗಾಗಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ತಿದ್ದಾಗೇ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಆ ಎಲ್ಲವನ್ನು ಕೂಡ ಅಕ್ಸೆಸ್ ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನಂಬರ್ 7, ಸೋಷಿಯಲ್ ಆ್ಯಪ್ಗಳ ಮೂಲಕ ಕುತಂತ್ರವನ್ನು ಮಾಡ್ತಾರೆ. ಬಿಕಾಸ್ ಈ ಹಲೋ ಆ್ಯಪ್ಗಳಾಗಲಿ, ಟಿಕ್ಟಾಕ್ ಆಗಲಿ, ಅದರಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನು ಅದಕ್ಕೆ ಲಿಂಕ್ ಮಾಡೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಲಿಂಕ್ ಆಗುತ್ತೆ, ಅದು ಇನ್ಸ್ಟಾಗಾದರೂ ಆಗ್ಬೋದು, ಫೇಸ್ಬುಕ್ ಆದರೂ ಆಗ್ಬೋದು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಾಗ್ಬೋದು. ಸೊ ಹಾಗಾಗಿ ಸೋಷಿಯಲ್ ಆ್ಯಪ್ಗಳ ಮೂಲಕ ಈ ಕುತಂತ್ರವನ್ನು ಮಾಡ್ತಾರೆ. ಬ್ಯಾಂಕ್ ಮಾಹಿತಿ ಕೂಡ ಕದಿಯುವಂಥ ಸಾಧ್ಯತೆ ಇದ್ದೇ ಇದೆ. ಚೈನಾ ಆ್ಯಪ್ಗಳು ಇದ್ದೇ ಇದೆ, ಆ ಮೂಲಕ ತುಂಬ ಆರ್ಡರ್ಗಳನ್ನ ಮಾಡ್ತಾರೆ ಭಾರತದವರು. ಆ ಮೂಲಕ ಎಷ್ಟೋ ಸರಿ ವ್ಯಾಲೆಟ್ಗಳನ್ನ ಯೂಸ್ ಮಾಡ್ತಾರೆ, ಎಷ್ಟೋ ಸರಿ ಕ್ರೆಡಿಟ್ ಕಾರ್ಡನ್ನ ಎಂಟ್ರಿ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲ ಬ್ಯಾಂಕ್ಗಳ ಹ್ಯಾಕ್ ಮಾಡುವಂಥ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಬಿ ಕೇರ್ಫುಲ್, ಹುಷಾರಾಗಿರಲೇಬೇಕು. ನಂಬರ್ 9, ಕಳೆದ ತಿಂಗಳು 40,000 ಬಾರಿ ಪ್ರಯತ್ನವನ್ನು ಮಾಡಿದ್ದಾರೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಸ್ಕೇರಿ. ಯಾಕೆಂದರೆ ಈ ಥರ ಪ್ರಯತ್ನಗಳು ನಡೆದು ಹೋಗಿದೆ ಅನ್ನೋದು ಇದೆಯಲ್ಲ, ಇದು ಬಹಳ 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 ಹುಷಾರಾಗಿರಬೇಕು. ಸೊ ಬಿ ಕೇರ್ಫುಲ್. ಈ 59 ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ. ನಂಬರ್ 10, ನಿರಂತರ ಪ್ರಯತ್ನ ಮಾಡಿರುವಂಥ ಚೀನಿ ಹ್ಯಾಕರ್ಸ್ಗಳು. ಅವ್ರು ಸುಮ್ಮನೆ ಕೂತಿಲ್ಲ ಸ್ವಾಮಿ, ಕಂಟಿನ್ಯೂಸ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋದು, ಎಷ್ಟು ಸಾಧ್ಯನೋ ಪ್ರತಿಯೊಬ್ಬ ಇಂಡಿವಿಜುವಲ್ನ ಬ್ಯಾಂಕಿಂದ ಹಿಡಿದು ಬೇರೆ ಬೇರೆ ಪರ್ಸನಲ್ ಮಾಹಿತಿಗಳನ್ನು ತೆಗೆದುಕೊಳ್ಳುವ ಎಲ್ಲ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಈಗಾಗಲೇ ಆ ಡೇಟಾ ಇಟ್ಕೊಂಡಿದ್ದಾರೆ, ಇನ್ನೂ ಕೂಡ ಅವ್ರು ಮಾಡೋರಿದ್ದಾರೆ. ಸೊ ಹಾಗಾಗಿ ಬೆಟರ್ ಲೇಟ್ ದೆನ್ ನೆವರ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ತುಂಬ ಲೇಟ್ ಆಗದಿದ್ರು ಈಗ ಮಾಡೋದೇ ತುಂಬ ಇರಲಿ ಅಂತ. ಸೊ ಹಾಗಾಗಿ ಮಾಡದೇ ಇರೋದಕ್ಕಿಂತ ಈಗ ಮಾಡೋದು ಬಹಳ ಮುಖ್ಯ. ಸೊ ಇಮಿಡಿಯೇಟಾಗಿ ಮಾಡಿ ಆ ಹ್ಯಾಕರ್ಸ್ ಕೈಲಿ ನಮ್ಮ ಮಾಹಿತಿಗಳು ಹೋಗೋ ಸಾಧ್ಯತೆಗಳನ್ನು ಕಟ್ ಮಾಡ್ಬೋದು. ನಂಬರ್ 11, ರಾಷ್ಟ್ರೀಯ ಭದ್ರತೆಗೂ ಕೂಡ ಸವಾಲಾಗುವಂಥ ಸಾಧ್ಯತೆಗಳಿದೆ. ಅಫ್ಕೋರ್ಸ್ ಎಸ್, ನಾವಷ್ಟೇ ಅಲ್ವಲ್ಲ, ದೇಶದ ಎಲ್ಲ ಉದ್ದಗಲಕ್ಕೂ ಆ್ಯಪ್ ಯೂಸ್ ಮಾಡ್ತಿರ್ತಾರೆ. ಗಡಿಯಿಂದ ಹಿಡಿದು ಇಲ್ಲೆಲ್ಲೋ ಸಿಟಿ ತನಕ ಹಲವಾರು ಮಾಹಿತಿಯನ್ನು ಎಲ್ಲ ಕಡೆ ತೆಗೆದುಕೊಳ್ತಿದ್ದಾರೆ. ಸೊ ಹಾಗಾಗಿ ಇದು ರಾಷ್ಟ್ರೀಯ ಭದ್ರತೆಗೂ ಕೂಡ ಸವಾಲಾಗುವ ಸಾಧ್ಯತೆ ಇದೆ. ಸೊ ಬಿ ಕೇರ್ಫುಲ್. ಸೊ ಹಾಗಾಗಿ ನಾವು ನಮ್ಮ ಸ್ವಾಭಿಮಾನ ಇರಲೇಬೇಕು, ಅದನ್ನು ರಿಮೂವ್ ಮಾಡಲೇಬೇಕು. ತುಂಬ ಜನ ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರು, ಬ್ಯಾನ್ ಮಾಡಿ ಅಂತ ಆಂದೋಲನ ಇತ್ತು. ಬಟ್ ಸ್ಟಿಲ್ ಸರ್ಕಾರ ಕೂಡ ಯೋಚನೆ ಮಾಡಿ ಕೊನೆಗೆ ಅವರೇ ಕೂಡ ಈಗ ಬ್ಯಾನ್ ಮಾಡಿದ್ದಾರೆ. ಅವರೇ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟಿದ್ದಾರೆ 59 ಆ್ಯಪ್ಗಳನ್ನು. ನಂಬರ್ 12, ಬ್ಯಾನ್ ಮಾಡೋ ಮೂಲಕ ಆರ್ಥಿಕ ಸಮರವನ್ನು ನಾವು ಕೂಡ ದೇಶದ ಭಾಗವಾಗಿದ್ದೀವಿ, ದೇಶದೊಳಗಿದ್ದೀವಿ. ನಮ್ಮ ಕರ್ತವ್ಯವೂ ಹೌದು. ಬರೀ ಸೈನಿಕರಿಗಷ್ಟೇ ಸೀಮಿತ ಆಗೋಗಿ ಬಿಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಕೆಲಸ ಏನಪ್ಪ ಅಂದರೆ ಆರ್ಥಿಕವಾಗಿ ನಾವು ಕೂಡ ಹೊಡಿಬೇಕು. ಈ ಮೂಲಕ ಈ ಸಮರವನ್ನು ಇಡೀ ದೇಶದ 138 ಕೋಟಿ ಜನ ಸಮರ ಸಾರ್ತಿದ್ದಾರೆ. ನಂಬರ್ 13, ನಮ್ಮ ಬಳಕೆದಾರರಿಲ್ಲದೆ ಚೀನಾಗೆ ಒಂದಷ್ಟು ನಷ್ಟವನ್ನು ಈ ಮೂಲಕ ಮಾಡೇ ಮಾಡಲೇಬೇಕು. ಸೊ ಹಾಗಾಗಿ ಇದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಬಳಕೆದಾರರಿಲ್ಲದೆ ಚೀನಾಗೆ 100% ನಷ್ಟ ಆಗೇ ಆಗುತ್ತೆ, ಒಂದು ದೊಡ್ಡ ಪ್ರಮಾಣದಲ್ಲಿ. ಅಫ್ಕೋರ್ಸ್ ಅಮೇರಿಕಾ, ಇನ್ನು ಬೇರೆ ಬೇರೆ ದೇಶಗಳೆಲ್ಲ ಈ ಮೂಲಕ ನಾವೇ ಮುನ್ನುಡಿ ಬರೆಯೋಣ ಹಂಗೆ ನೋಡಕ್ಕೆ ಹೋದ್ರೆ. ಅವರು ಬ್ಯಾನ್ ಮಾಡಿದ್ದಾರೆ ನಿಜ, ಬಟ್ ನಾವು ಮುನ್ನುಡಿ ಬರೆಯೋಣ. ಹಾಗಾಗಿ ಒಂದರ್ಥಕ್ಕೆ ಜಪಾನ್ ದೇಶದವ್ರ ಥರ ನಾವು ಸ್ವಾಭಿಮಾನವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೋಬೇಕು. ಚೀನಾ ವಿರುದ್ಧ ಸೈಬರ್ ಸಮರಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಒಂದು ಮೆಸೇಜನ್ನು ಈ ಮೂಲಕ ನಾವು ಪಾಸ್ ಮಾಡ್ತಿದ್ದೀವಿ. ಹಾಗಾಗಿ ಈ ಆ್ಯಪ್ಗಳ ನಿಷೇಧವನ್ನು
ಈ ಮೂಲಕ ಮಾಡ್ತಿದ್ವಿ. ಈ ಎಲ್ಲದ್ರ ಬಗ್ಗೆ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜನ ಹೇಗೆ ಇದನ್ನು ಟ್ರೀಟ್ ಮಾಡ್ತಿದ್ದಾರೆ, ಏನು ನಡೀತಿದೆ ಕೇಂದ್ರದ ಮಟ್ಟಿಗೆ ಹೇಳೋದಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಇದೊಂದು ದೊಡ್ಡ ಮಟ್ಟದ ಸವಾಲಿತ್ತು, ಅದನ್ನು ಮೆಟ್ಟಿ ನಿಲ್ಲುವಂತಹ ಪ್ರಯತ್ನವನ್ನ ಭಾರತ ಮೊದಲ ಬಾರಿಗೆ ಈ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ ಮತ್ತು ಮೆಸೇಜ್ ಅನ್ನ ದೊಡ್ಡ ಮಟ್ಟದಲ್ಲಿ ಪಾಸ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಈ ನಿಲುವು ಇದೀಗ ಹೇಗೆ ಬದಲಾವಣೆಗೆ ನಾಂದಿ ಹಾಡುತ್ತೆ ಧರಣೇಶ್ ಬೂಕನಕೆರೆ? ಹರೀಶ್, ಏನು ಅಂದ್ರೆ ಚೀನಾ ಉತ್ಪನ್ನಗಳನ್ನ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಅನ್ನುವಂತಹ ವ್ಯಾಪಕವಾದಂತಹ ಚರ್ಚೆ ನಡೀತಾ ಇತ್ತು. ಆದರೆ ಚೀನಾ ಉತ್ಪನ್ನಗಳನ್ನ ಬ್ಯಾನ್ ಮಾಡಲಿಕ್ಕೆ ಒಂದಷ್ಟು ತಾಂತ್ರಿಕವಾದಂತಹ ತೊಡಕುಗಳಿವೆ. ಫಾರ್ ಎಕ್ಸಾಂಪಲ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆಗೆ ಭಾರತ ಸಹಿ ಹಾಕಿದೆ, ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗಾಗಿ ಅದು ಅಷ್ಟು ಸುಲಭಕ್ಕೆ ಸಾಧ್ಯ ಆಗುವಂಥದ್ದಲ್ಲ. ಆದರೆ ಈಗ ಮಾಡಿರುವಂಥದ್ದು ಅಂದ್ರೆ ಚೀನಾ ಮೂಲದ 59 ಆ್ಯಪ್ಗಳನ್ನ ನಿಷೇಧ ಮಾಡಿರುವಂಥದ್ದು, ಇದು ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಸೈಬರ್ ಸಮರ, ಭಾರತ ಮತ್ತು ಚೀನಾ ನಡುವಿನ ಸೈಬರ್ ಸಮರ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಗುರುತರವಾದಂತಹ ಆರೋಪಗಳು ಬಂದಂತ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಚೀನಾದ 40,000 ಏನು ಮಂದಿ ಹ್ಯಾಕರ್ಗಳು ಈ ಒಂದು ಭಾರತದಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದರಲ್ಲಿ ಜನಸಾಮಾನ್ಯರ ಮಾಹಿತಿ ಮತ್ತು ನಮ್ಮ ರಕ್ಷಣಾ ಇಲಾಖೆಯ ರಕ್ಷಣಾ ಗೌಪ್ಯತೆಯ ಮಾಹಿತಿಗಳನ್ನ ಕಲೆ ಹಾಕಿ ಅವುಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದು ಎನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಈ ಚೀನಾ ಈ ರೀತಿ ಈಗ ಚೀನಾಕ್ಕೆ ತಿರುಗೇಟು ನೀಡಬೇಕು, ಸೈಬರ್ ಸಮರವನ್ನ ಸಾರಬೇಕು, ಆ ಮುಖಾಂತರ ಭಾರತದ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ಸಾಬೀತುಪಡಿಸಬೇಕು, ಚೀನಾಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು ಒಂದು ಆರಂಭಿಕ ಹಂತ ಅಷ್ಟೇ, ಯಾಕೆಂದ್ರೆ ಇಷ್ಟಕ್ಕೆ ಮುಗ್ದೋಗ್ಲಿಕ್ಕಿಲ್ಲ. ಕೇವಲ 59 ಆ್ಯಪ್ಗಳು ಮಾತ್ರ ಇಲ್ಲ, ಬೇರೆ ಬೇರೆ ಉಪಕ್ರಮಗಳನ್ನು ಕೂಡ ಭಾರತ ಸರ್ಕಾರ ಕೈಗೊಳ್ಳಬೇಕಾಗತ್ತೆ. ಈಗ ಈ 59 ಚೀನಿ ಆ್ಯಪ್ಗಳನ್ನ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ ಡಿಪಾರ್ಟ್ಮೆಂಟ್ ನಿಷೇಧಿಸಿದೆ. ಮತ್ತೆ ಈ ಆ್ಯಪ್ಗಳನ್ನ ಕೂಡಲೇ ತತ್ಕ್ಷಣದಿಂದಲೇ ನೀವು ಇದಕ್ಕೆ ಸರ್ವಿಸ್ ಪ್ರೊವೈಡ್ ಮಾಡಬೇಡಿ, ಇಂಟರ್ನೆಟ್ ಪ್ರೊವೈಡ್ ಮಾಡಬೇಡಿ ಅಂತೇಳಿ ಇಂಟರ್ನೆಟ್ ಒದಗಿಸ್ತಿದ್ದಂತಹ ಸಂಸ್ಥೆಗಳಿಗೆ, ಟೆಲಿಕಾಂ ಸಂಸ್ಥೆಗಳಿಗೆ, ಜೊತೆಗೆ ಆಪಲ್ ಮತ್ತು ಗೂಗಲ್ ಸರ್ಚ್ ಇಂಜಿನ್ಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಈಗಾಗಲೇ ಆಪಲ್ ಮತ್ತು ಗೂಗಲ್ ಸರ್ಚ್ ಇಂಜಿನ್ಗಳು ಟಿಕ್ ಟಾಕ್ ನಿಷೇಧ ಮಾಡಿದವೆ, ಅದನ್ನ ರಿಮೂವ್ ಮಾಡಿದವೆ ಅವುಗಳ ಪ್ಲೇಸ್ಟೋರ್ ನಿಂದ. ಈ ರೀತಿ ಆಗತ್ತೆ. ಸೊ ಈಗ ಇನ್ನೊಂದು ಏನೋ ಬೆಳವಣಿಗೆ ಏನಂತಂದ್ರೆ, ಈ ಎಲ್ಲ ಆ್ಯಪ್ಗಳು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಂಗಲಾಗ್ತಾ ಇದಾವೆ. ಏನಂತಂದ್ರೆ ನಮ್ಮ ಮತ್ತೆ ರಿಟೈನ್ ಮಾಡಿ ಅನ್ನುವ ನಿಟ್ಟಿನಲ್ಲಿ ಅಂಗಲಾಗ್ತಾ ಇದಾವೆ. ಈಗ ಟಿಕ್ ಟಾಕ್ ನ ಇಂಡಿಯಾದ ಮುಖ್ಯಸ್ಥ ನಿಖಿಲ್ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ಈ ಮುಖಾಂತರ ಅಂದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಎಷ್ಟು ಮಟ್ಟಿಗೆ ತಲ್ಲಣ ಉಂಟಾಗಿದೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಇದೊಂದು ಉದಾಹರಣೆ ಅಷ್ಟೇ. ಮತ್ತೆ ಈ ಮುಖಾಂತರ ಅಂದ್ರೆ ಚೀನಾದ ಅರ್ಥವ್ಯವಸ್ಥೆಗೆ ಕೂಡ ಇದು ಪೆಟ್ಟು ಕೊಡುತ್ತೆ. ಭಾರತ 136 ಕೋಟಿ ಜನಸಂಖ್ಯೆ ಇರುವಂತಹ ದೇಶ. ಈಗ ಟಿಕ್ ಟಾಕ್ ಇರಬಹುದು, ಕ್ಯಾಮ್ ಸ್ಕ್ಯಾನರ್, ಲೈಕ್ಯೂ, ಈ ರೀತಿ ಏನು 59 ಆ್ಯಪ್ಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗ್ತಿದ್ದಂತಹ ಆ್ಯಪ್ಗಳು. ಸೊ ಬಹಳ ದೊಡ್ಡ ಗ್ರಾಹಕ ವ್ಯವಸ್ಥೆ ಇತ್ತು ಚೀನಾಕ್ಕೆ, ಅದು ಈಗ ಇಲ್ಲದಂತಾಗಿದೆ ಈ ಮುಖಾಂತರ. ಹರೀಶ್, ಎಸ್ ಧರಣೇಶ್ ಬೂಕನಕೆರೆ, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದೀಗ ಟೆಕ್ನಿಕಲ್ ಆಗಿ ಒಂದಷ್ಟು ಅರ್ಥ ಮಾಡ್ಕೊಳ್ಳೋಣ. ಮತ್ತು ಕೋಟಿ ಜನ ನೋಡ್ತಿದ್ದೀರಾ ನ್ಯೂಸ್ 18 ಕನ್ನಡವನ್ನ. ನಿಮ್ಮೆಲ್ಲರಿಗೂ ಕೂಡ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಹೆಂಗ್ ವರ್ಕ್ ಆಗುತ್ತಿದ್ದು, ಇನ್ನು ಯಾರೋ ಮೊಬೈಲ್ ತೆಗೆದು ಬ್ಯಾನ್ ಆಗಿದೆಯಾ ನೋಡೋಣ ಅಂತ ಹಿಂಗೆಲ್ಲ ಚೆಕ್ ಮಾಡ್ತಿರ್ತೀರಿ. ಗ್ಯಾರಂಟಿ ಗೊತ್ತು ನನಗೆ, ಇನ್ನು ಬ್ಯಾನ್ ಆಗಿಲ್ವಲ್ಲ, ವರ್ಕ್ ಆಗ್ತಿದೆಯಲ್ಲ ಅಂತೆಲ್ಲ ಅನಿಸ್ತಾ ಇರುತ್ತೆ. ಟೆಕ್ನಿಕಲ್ ಆಗಿ ಒಂದಷ್ಟು ಸರಳವಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನಕ್ಕೆ ನಾವಿದೀಗ ಕೈ ಹಾಕಿದ್ದೀವಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಬರ್ತಿದ್ದಾರೆ. ಮೊದಲಿಗೆ ಮಿಸ್ಟರ್ ಶ್ರೀನಿಧಿ ಇದೀಗ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಸರ್, ವೆರಿ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಚೀನಿ ಆ್ಯಪ್ಗಳು 59 ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬ್ಯಾನ್ ಅಂದ ತಕ್ಷಣ ನಮ್ಮೆಲ್ಲ ಮೊಬೈಲಲ್ಲಿ ಎಷ್ಟೋ ಜನದ ಮೊಬೈಲಲ್ಲಿ ಇನ್ಸ್ಟಾಲ್ ಆಗೋಗಿದೆ ಆಲ್ರೆಡಿ. ಈಗ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಸ್ಟೋರ್ನಲ್ಲಿ ಸಿಗದೇ ಇರ್ಬೋದು. ಬಟ್ ಬ್ಯಾನ್ ಹೇಗೆ ವರ್ಕ್ ಆಗುತ್ತೆ ಸರ್ ಟೆಕ್ನಿಕಲ್ ಆಗಿ? ಇದರ ಬಗ್ಗೆನೇ ಆಕ್ಚುಲಿ ಪ್ರಶ್ನೆಗಳಿರೋದು ಇವಾಗ. ಅಂದ್ರೆ ಆ ಬ್ಯಾನ್ ಯಾವ ರೀತಿಯಾಗಿ ಅನುಷ್ಠಾನ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನು ಅಷ್ಟೊಂದು ಸ್ಪಷ್ಟತೆ ಇರೋ ಹಾಗೆ ಕಾಣ್ತಿಲ್ಲ. ಓಕೆ.
ಮತ್ತೆ ಈಗ ನೀವು ಹೇಳಿದ ಹಾಗೆ ಈಗ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದನ್ನ ಆಪ್ಗಳ ಸ್ಥಿತಿ ಏನಾಗುತ್ತೆ ಅನ್ನೋದು ಕೂಡ ಒಂದು. ಎಸ್, ಈ ವೆಬ್ಸೈಟ್ಗಳು ಬ್ಯಾನ್ ಆಗುವಂತ ಒಂದು ಇದನ್ನು ನಾವು ಮುಂಚೆ ನೋಡಿದೀವಿ. ಆ ರೀತಿ ಏನಾದ್ರೂ ಅನುಷ್ಠಾನ ಆಗುತ್ತಾ ಅಂತ ಕೂಡ ನೋಡ್ಬೇಕಾಗುತ್ತೆ. ವೆಬ್ಸೈಟ್ಗಳು ಬ್ಯಾನ್ ಆದಾಗ ಏನಾಗುತ್ತೆ, ನಿಮ್ಮ ಮೊಬೈಲ್ ನಲ್ಲಿ ಆಪ್ ಇದ್ರು ಅಥವಾ ನೀವು ಆ ವೆಬ್ಸೈಟ್ ಅನ್ನ ಟ್ರೈ ಮಾಡಿ ಓಪನ್ ಮಾಡೋದಕ್ಕೆ ನೋಡಿದ್ರು ಅದು ವರ್ಕ್ ಆಗಲ್ಲ. ಶ್ರೀನಿಧಿ ಸರ್, ಬಹಳ ಕುತೂಹಲಕ್ಕೆ ಒಂದಷ್ಟು ಆಪ್ ಗಳನ್ನ ಬೆಳಗ್ಗೆ ನಮ್ಮ ಆಫೀಸಲ್ಲೂ ಸುಮ್ಮನೆ ಚೆಕ್ ಮಾಡ್ತಿದ್ವಿ, ಅಂದ್ರೆ ತಿಳ್ಕೊಳ್ಳುವಂತ ಕುತೂಹಲಕ್ಕೆ ಇದೀಗ ವರ್ಕ್ ಆಗ್ತಿದ್ಯಾ ಅಂತ. ಆದ್ರೆ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಸ್ಟೋರ್ ಅಲ್ಲಿ ಸಿಗ್ತಾ ಇಲ್ಲ ಈ ಆಪ್ಗಳು ಡೌನ್ಲೋಡ್ ಮಾಡಕ್ಕೆ. ಬಟ್ ಎಲ್ಲಿ ಇನ್ಸ್ಟಾಲ್ ಆಗಿದೆ ಬಟ್ ಸ್ಟಿಲ್ ವರ್ಕಿಂಗ್ ಸರ್, ಸ್ಟಿಲ್ ಯಾರೋ ಅಪ್ಲೋಡ್ ಮಾಡ್ತಾರೆ, ಇನ್ನೂ ವರ್ಕ್ ಆಗ್ತಿದೆ. ಅದು ಹೆಂಗೆ ಸರ್ ಅದಾಗಿದ್ರೆ ಟೆಕ್ನಿಕಲಿ? ಅದೇ ಇವಾಗ ಏನು ಅವಾಗಲೇ ನೋಡಿದ ಹಾಗೆ ಯಾವುದೋ ಒಂದು ವೆಬ್ಸೈಟ್ ಅನ್ನ ಬ್ಲಾಕ್ ಮಾಡಬೇಕು ಅಂದ್ರೂ ಅದು ಒಂದು ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡಿದಷ್ಟು ಸುಲಭಕ್ಕೆ ಆಗೋ ಕೆಲಸ ಅಲ್ಲ. ಅದು ಬೇರೆ ಬೇರೆ ಕಡೆಗಳಿಂದ ಅದರ ಬೇರೆ ಬೇರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳು ಅದನ್ನ ಬ್ಯಾನ್ ಮಾಡಬೇಕಾಗುತ್ತೆ, ಬ್ಲಾಕ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡದೇ ಆದ್ರೂ ಅದು ಸಂಪೂರ್ಣವಾಗಿ ಬ್ಲಾಕ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ. ಬಟ್ ಏನಾದ್ರು ಒಂದು ಸಿಂಗಲ್ ಕಂಟ್ರೋಲ್ ಇದೆಯಾ ಸರ್? ಅಂದ್ರೆ ಅವರು ಅದನ್ನ iOS ಅವರು ಅಥವಾ ಇನ್ಯಾರೋ ಪ್ಲಾಟ್ಫಾರ್ಮ್ ಅವರು ಅದನ್ನ ಬ್ಯಾನ್ ಮಾಡಿದ ತಕ್ಷಣ ಇದು ಯಾವುದು ವರ್ಕೇ ಆಗಲ್ಲ, ಆ ಥರ ಮಾಡ್ಬೋದಾ ಸರ್? ಆ ತರ ಮಾಡೋದಕ್ಕೆ ಅಂತರ್ಜಾಲದ ಇಂಟರ್ನೆಟ್ ಮೂಲ ಸ್ವರೂಪನೇ ಆ ತರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ ಅದು ಇಡೀ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಒಂದು ಈಗಾಗಲೇ ನಾನು ಅವಾಗಲೇ ಹೇಳಿದ ಹಾಗೆ ಒಂದು ಸ್ವಿಚ್ ಆಗ್ಲಿ, ಒಂದು ಇದು ಬೇಡ ಅಂದ್ರೆ ಇದು ತಕ್ಷಣ ನಿಂತೋಗೋಂಗಾಗ್ಲಿ ಮಾಡೋದಕ್ಕೆ ಆಗಲ್ಲ. ಓಕೆ ಓಕೆ. ಬಟ್ ಅಂದ್ರೆ ಕಂಪ್ಲೀಟ್ ತೆಗೆದಾಕ್ಬಿಟ್ಟುವಪ್ಪ ಇಂಡಿಯಾದಿಂದ ಅಂತ ಆಗೋಕ್ ಸಾಧ್ಯನೇ ಇಲ್ವಾ ಸರ್ ಹಾಗಿದ್ರೆ? ಇಂಡಿಯಾದಿಂದ ಒರಿಜಿನೇಟ್ ಆಗುವಂತಹ ಎಲ್ಲಾ ಟ್ರಾಫಿಕ್ ಅನ್ನು ಬ್ಲಾಕ್ ಮಾಡಬೇಕು ಅಂದ್ರೆ ಮಾಡೋದು ತಾಂತ್ರಿಕವಾಗಿ ಸಾಧ್ಯ ಇದೆ. ಅಂದ್ರೆ ಭಾರತದ ಎಲ್ಲ IP ಅಡ್ರೆಸ್ ಗಳಿಂದ ಅಥವಾ ಭಾರತದ ಎಲ್ಲ ISP ಗಳಿಂದ ಇದು ಟ್ರಾಫಿಕ್ ಹೋಗುತ್ತಲ್ಲ, ಆ ಟ್ರಾಫಿಕ್ ಇಂಥ ಕಡೆಗಳಿಗೆ ಹೋಗದಲ್ಲೇ ಇರೋ ಹಂಗೆ ಮಾಡೋದು ತಾಂತ್ರಿಕವಾಗಿ ಸಾಧ್ಯ. ಬಟ್ ಅದಕ್ಕೆ ಎಷ್ಟು ಶ್ರಮ ಬೇಕು, ಎಷ್ಟು ಸಮಯ ಬೇಕು ಅನ್ನೋದು ನನಗೂ ಅಷ್ಟು ಸ್ಪಷ್ಟತೆ ಇಲ್ಲ. ಬಟ್ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಹೆಂಗೆ ಸುಮ್ಮನೆ ಅಂದ್ರೆ ಡಸ್ ಇಟ್ ಟೇಕ್ ತುಂಬಾ ದೊಡ್ಡ ಸಮಯ ಅಂದ್ರೆ ತಿಂಗ್ಳುಗಟ್ಲೆ ಬೇಕಾಗುತ್ತಾ, ದಿನಗಟ್ಲೆ ಬೇಕಾಗುತ್ತೆ? ಇಲ್ಲ, ಅಷ್ಟೊಂದು ಬೇಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರುವ ಮುಖ್ಯ ISP ಗಳೆಲ್ಲರೂ ಅದನ್ನ ಬ್ಲಾಕ್ ಮಾಡಬೇಕಾಗುತ್ತೆ. ಆ ಮುಖ್ಯ ISP ಗಳೆಲ್ಲರೂ ಬ್ಲಾಕ್ ಮಾಡಿದ್ರು ಅಂದ್ರೆ ಇವಾಗ ಈ ಹಿಂದೆ ನಾವು ನೋಡಿದ ಹಾಗೆ ಯಾವ್ದೋ ವೆಬ್ಸೈಟ್ ಗಳು ಬ್ಲಾಕ್ ಆದಾಗ್ಲೂ ಇಂಡಿಯಾದಿಂದ ಟ್ರಾಫಿಕ್ ನ ಬ್ಲಾಕ್ ಮಾಡ್ತಾರೆ. ಬಹುಶಃ 1-2 ದಿವಸದಲ್ಲೇ ಆಗ್ಬೋದು ಅಂತ ಅನ್ಸುತ್ತೆ. ಓಕೆ ಸರ್, ಈಗ ಆರ್ಥಿಕವಾಗಿ ನಾವು ಕೂಡ ಸಮರ ಸಾರಬೇಕು ಅಂತಾನೆ ಹೊರಟಿರೋ ಉದ್ದೇಶದಿಂದ ಕೋಟ್ಯಾನು ಕೋಟಿ ಜನ ಈ ಆ್ಯಪ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಷ್ಟು ಮಟ್ಟಿಗೆ ಚೀನಾಗಿದ್ದು ಬಿಸಿ ಮುಟ್ಟುತ್ತೆ ಸರ್? ಇದು ಚೀನಾಗೆ ಬಿಸಿ ಮುಟ್ಟುತ್ತೆ ಅನ್ನೋಕ್ಕಿಂತ ನಮ್ಮ ಸಂಸ್ಥೆಗಳಿಗೆ ಹೆಚ್ಚಿನ ಅವಕಾಶ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಯಾಕೆ ಅಂದ್ರೆ ಈ ಬಹುತೇಕ ಆಪ್ಗಳೆಲ್ಲ ಬಳಕೆದಾರರಿಗೆ ಫ್ರೀ, ಬಳಕೆದಾರರು ಯಾರು ಅದಕ್ಕೆ ಏನು ದುಡ್ಡು ಕೊಟ್ಟು ಅದನ್ನು ಬಳಸ್ತಿರ್ಲಿಲ್ಲ. ಆದ್ರೆ ಆ ಆಪ್ಗಳಲ್ಲಿ ಜಾಹೀರಾತನ್ನು ತೋರಿಸುವ ಮೂಲಕ ಆ ಸಂಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆದಾಯ ಗಳಿಸ್ತಾ ಇದ್ರು. ಅವರು ಈ ಮಾರ್ಕೆಟ್ ನಲ್ಲಿ ಇರೋದಿಲ್ಲ ಅಂದ್ರೆ ನಮ್ಮ ಸಂಸ್ಥೆಗಳಿಗೆ, ನಮ್ಮ ದೇಶದ ಸಂಸ್ಥೆಗಳಿಗೆ, ಅದರ ಪರ್ಯಾಯ ಆಪ್ಗಳಿಗೆ, ನಮ್ಮ ದೇಶದಲ್ಲಿ ನಿರ್ಮಾಣ ಆದರೆ ಅಥವಾ ಈಗಾಗಲೇ ಆಗಿರುವ ಆಪ್ಗಳಿಗೆ ಅಂತ ಜಾಹೀರಾತಿನ ಮೂಲದಿಂದ ಸ್ವಲ್ಪ ಹೆಚ್ಚಿನ ಮಾರ್ಕೆಟ್ ಶೇರ್ ಅವರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ ಸೆಕೆಂಡ್ ಕಾಲ್. ನಾವೀಗ ಕಾಲ್ ಔಟ್ ಮಾಡಿರೋದು ಮಾತಾಡೋಕೆ ಅಂತ. ಇವ್ರ ಮಾತಂತೂ ಕೇಳೋಕೆ ನಾನು ಕಾಯ್ತಾ ಇದ್ದೀನಿ. ಸೈಬರ್ ಎಕ್ಸ್ಪರ್ಟ್ ಶುಭಮಂಗಳ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ವೆರಿ ಗುಡ್ ಮಾರ್ನಿಂಗ್. ನಮಸ್ತೆ. ಒಂದ್ ಕಡೆ ಆಪ್ಗಳನ್ನ ಬಳಸ್ತಿದ್ವಿ, ಈಗ ಅನ್ಇನ್ಸ್ಟಾಲ್ ಮಾಡ್ತೀವಿ ನಿಜ. ಆದ್ರೆ ಮಗದೊಂದು ಆಂಗಲ್ ನಿಮ್ಮ ಮಾತನ್ನ ಯಾಕೆ ಕೇಳಬೇಕು ಅಂದ್ರೆ, ಸೈಬರ್ ಎಕ್ಸ್ಪರ್ಟ್ಗಳನ್ನ ನಮ್ಮ ಮೇಲೆ ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರಾ, ಹ್ಯಾಕರ್ಸ್ಗಳು ನಡೀತಾ ಇದೆಯಾ ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ಇದು ಚೈನಾ ಆಪ್ ಒಂದೇ ಅಲ್ಲ, ಸಾಕಷ್ಟು ಅಪ್ಲಿಕೇಶನ್ಗಳು ನಾವು ಯಾವ್ದನ್ನ ಡೌನ್ಲೋಡ್ ಮಾಡ್ಕೊಂಡಿದೀವಿ ಅದರಲ್ಲಿ ನಿಮ್ಗಳಿಗೆ ನೆನ್ಪಿರೋ ಹಾಗೆ ಯಾರಾದ್ರೂ ಅಪ್ಲಿಕೇಶನ್ ನೀವುಗಳು ಯಾರಾದ್ರೂ ಅಲ್ಲ ಪ್ರತಿಯೊಬ್ರು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಡೌನ್ಲೋಡ್ ಮಾಡಿದ್ಮೇಲೆ ಎಷ್ಟೋ ಸತಿ ಡಿಸ್ಕ್ರಿಮಿನೇಷನ್ಸ್ ಅಲ್ಲಿ ನಿಮ್ಗೆ ಡಿಸ್ಕ್ಲೈಮರ್ಸ್ ಅಂತ ಬಂದಿರುತ್ತೆ. ಹೌದು, ಅದರಲ್ಲಿ ನಾವು ಡಿಸ್ಕ್ರಿಮಿನೇಟ್ ಏನಾರ ಮಾಡ್ತೀವಿ ಅನ್ನೋದಾದ್ರೆ ನಾವು ಪಾಯಿಂಟ್ಸ್ ಗಳನ್ನ ಓದ್ಕೊಂಡಿರ್ಬೇಕು. ಆದ್ರೆ ಎಷ್ಟು ಜನ ನಾವು ಅದನ್ನ ಓದಿ ಆಮೇಲಿಂದ ಅಗ್ರಿ ಮಾಡ್ತಾ ಇದೀವಿ? ತುಂಬಾ ಕಷ್ಟ. ಬಿಕಾಸ್ ಪೇಜ್ ಗಟ್ಲೆ ಇರುತ್ತೆ, ಸುಮ್ಮನೆ ಓಕೆ ಓಕೆ ಪೇಜ್ ಗಟ್ಲೆ ಇರುತ್ತೆ, ಮತ್ತೆ ತಾಳ್ಮೆ ಇಲ್ಲ ನಮ್ಗೆ ಅಷ್ಟೊಂದು ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಅಗ್ರಿ ಅಂತ ಮಾಡಿರ್ತೀವಿ. ಆ ಅಪ್ಲಿಕೇಶನ್ ಅಂಡರ್ ಅಲ್ಲಿ ನಾವು ಡಿಸ್ಕ್ರಿಮಿನೇಟ್ ಮಾಡ್ಬೇಕು ಅಂತಂದ್ರೆ ಅವ್ರ ಕಂಡೀಷನ್ ಗಳು ಹಾಕಿರ್ತಾರೆ ಅವ್ರು ಡಿಸ್ಕ್ಲೈಮರ್ ಅಲ್ಲಿ. ಅಂದ್ರೆ ನಾನು ನಿಮ್ಮ
ಫೋನಿನ ಕ್ಯಾಮ್ರಾವನ್ನ ಆಕ್ಸೆಸ್ ತಗೊಳ್ತಾ ಇದೀನಿ, ನಿಮ್ಮ ಸ್ಟೋರೇಜ್ ನ ಆಕ್ಸೆಸ್ ತಗೊಳ್ತಾ ಇದೀನಿ, ಅಥವಾ ಬ್ಯಾಕ್ ಎಂಡ್ ಅಲ್ಲಿ ಬೇರೆ ಯಾವ್ದಾದ್ರು ಆಕ್ಸೆಸ್ ತಗೊಳ್ತಾ ಇದೀನಿ, ಎಲ್ಲಾದ್ರ ಬಗ್ಗೆನೂ ನಾವು ಅಗ್ರಿ ಅಂತ ಕೊಟ್ಬಿಟ್ಟಿರ್ತೀವಿ. ಹೌದು. ಮೊದಲನೇದು. ಎರಡನೇದು ನಾವು ಚೈನಾ ಅಪ್ಲಿಕೇಶನ್ ಅಂತ ಇವಾಗ ನಮ್ಮ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ, ಚೈನಾ ಅಪ್ಲಿಕೇಶನ್ ಗಳನ್ನ ನಾವು ಬ್ಯಾನ್ ಮಾಡ್ತಾ ಇದೀವಿ, ಇದು ಎಲ್ಲದನ್ನೂ ನಮ್ಮಲ್ಲಿ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಹೌದು, ಇದು ಓವರ್ ಆಲ್ ಆಸ್ ಎ ನಮ್ಮ ಈಗ ನಡೀತಾ ಇರುವ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಾವು ಕೊಡ್ತಾ ಇರುವಂತಹ ಒಂದು ತಿರುಗೇಟು ಚೈನಾದವ್ರಿಗೆ ಸರಿ ಒಪ್ಕೊಳ್ಳೋಣ. ಆದರೆ ಟೆಕ್ನಿಕಲ್ ಆಗಿ ಯಾವ್ಯಾವ ರೀತಿಯಾಗಿ ನಾವು ಇದಕ್ ಬೇಕಾದಂತ ಮೆಜರ್ಸ್ ನ ತಗೊಂಡಿದೀವಿ ಅಂದ್ರೆ ಮೊದಲನೇದು ಅದಕ್ಕೆ ಆಲ್ಟರ್ನೇಟ್ ಅಪ್ಲಿಕೇಶನ್ ಗಳನ್ನ ರೆಡಿ ಮಾಡ್ಕೊಂಡಿದೀವ ನಾವು. ಯಾಕೆಂದ್ರೆ ಎಷ್ಟೋ ಜನ ಬಿಸ್ನೆಸ್ ಅನ್ನ ಇದ್ರ ಮೂಲಕ ನಡೆಸ್ತಾ ಇದ್ದಾರೆ. ಹೌದೋ ಇಲ್ವೋ ಅವ್ರಗಳನ್ನ ಕೇಳಿ, ಯಾಕೆಂದ್ರೆ ಸಾಕಷ್ಟು ಜನ ನಡೆಸ್ತಾ ಇದ್ದಾರೆ ಈ ಬಿಸ್ನೆಸ್ ಗೆ. ಯಾಕೆಂದ್ರೆ ಇವಾಗ ನಾವು ರೋಡ್ ನಲ್ಲಿ ನಿಂತು ತರಕಾರಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಯಾಕೆಂದ್ರೆ ನಮ್ಗಿರುವಂತಹ ಸಿಚುವೇಶನ್ ಅಂತವ್ರು ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. ಜನನ ಕಲೆ ಹಾಕೊಂಡು ನಮ್ಮ ಕಸ್ಟಮರ್ಸ್ ನ ಕ್ಲೈಂಟ್ಸ್ ನ ನಾವು ಆನ್ಲೈನ್ ಅಲ್ಲಿ ಮಾಡ್ಕೊಂಡಿದೀವಿ. ಇಲ್ಲಿ ಹೊಡೆತ ಬೀಳ್ತಾ ಇರುವಾಗ ನಮಗೆ ಇದ್ರ ಆಲ್ಟರ್ನೇಟ್ ಏನನ್ನ ಮಾಡ್ಕೊಂಡಿದೀವಿ. ಮೂರನೇದು, ಟೆಕ್ನಿಕಲಿ ನಾವ್ ಇದನ್ನ ಸ್ಟಾಪ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂತಹ ಮೆಜರ್ ಗಳನ್ನ ತಗೊಂಡಿದೀವಿ. ಅಂದ್ರೆ ಥ್ರೂ VPN ಕನೆಕ್ಟ್ ಆಗೋರಿದ್ದಾರೆ, ಅಂದ್ರೆ ಅದು ಚೈನಾದಿಂದ ಬಂದಂತ ಅಪ್ಲಿಕೇಶನ್ ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಸೊ ಆ ತರದಕ್ಕೆ ಏನೇನ್ ಮಾಡಿದೀವಿ ನಾವು, ಮಾನಿಟರಿಂಗ್ ಎಷ್ಟರ ಮಟ್ಟಿಗೆ ನಾವು ಮುಂದುವರ್ಸ್ಕೊಂಡು ಹೋಗಿ ಅದನ್ನ ತಂದು ಒಂದು ಲೆವೆಲ್ ನಿಲ್ಲಿಸಿ, ಹೌದು ನಾನು ಪ್ರತಿ ಒಂದನ್ನು ಮಾನಿಟರ್ ಮಾಡ್ತೀನಿ ಅಂತ ಯಾವ ಮಟ್ಟಿಗೆ ನಾನು ಟೇಬಲ್ ನ ಗುದ್ದಿ ಹೇಳ್ಬಲ್ಲೆ ಇವತ್ತು, ಅದನ್ನ ಏನ್ ಮಾಡ್ಕೊಂಡಿದೀವಿ. ಖಂಡಿತವಾಗ್ಲೂ ಬ್ಯಾನ್ ಮಾಡೋಣ, ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನಮ್ಮಲ್ಲಿ ಏನೇನ್ ಮೆಜರ್ ಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಆಲ್ ಆಫ್ ಎ ಸಡನ್ ನಾನು ಇದನ್ನ ಬ್ಯಾನ್ ಮಾಡ್ತಾ ಇದೀನಿ, ಫೈನ್ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಏನೋ ರೆಡಿ ಆಗಿರ್ಬೇಕಲ್ಲ. ಬಟ್ ಡು ಯು ಫೀಲ್ ಅದಿಲ್ಲದೆ ಈ ತರ ಆದೇಶ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಯಾಕೆಂದ್ರೆ ಎಷ್ಟೊಂದು ನಮ್ ಡೇಟಾ ಆಲ್ರೆಡಿ ಹೋಗ್ಬಿಟ್ಟಿದೆ. ಹೌದು. ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಎಷ್ಟೋ ಜನ 10 ವರ್ಷದಿಂದ ಉಪಯೋಗಿಸ್ತಿದ್ದಾರೆ, 12 ವರ್ಷದಿಂದ ಉಪಯೋಗಿಸ್ತಿದ್ದಾರೆ, 2 ದಿನದಿಂದ ಉಪಯೋಗಿಸ್ತಾ ಇದ್ದಾರೆ. ಇವ್ರ ಎಲ್ಲಾರ ಡೇಟಾನು ಹೋಗಿರ್ಬೇಕಾದ್ರೆ ಈ ಹೋಗಿರೋ ಡೇಟಾನ ಏನ್ ಮಾಡ್ತೀವಿ ನಾವು? ಆಲ್ರೆಡಿ ಹೋಗಿರೋ ಡೇಟಾ ಇದು. ಯಾಕೆಂದ್ರೆ ಇವತ್ ನಾನು ಕೊಡ್ತಾ ಇಲ್ಲ, ಕೊಟ್ಬಿಟ್ಟು ಆಗ್ಬಿಟ್ಟಿದೆ. ಸೊ ಇದಕ್ಕೆ ಮೆಜರ್ ಏನ್ ತಗೊಳ್ತಾ ಇದ್ದೀನಿ ನಾನು? ಬಿಸ್ನೆಸ್ ಒಂದ್ ಕಡೆ ಆದ್ರೆ ನನ್ ಡೇಟಾ ಹೋಗಿದೆ ಅದ್ರದ್ದೇನು, ಮತ್ತೆ ಎಷ್ಟೋ ಜನಕ್ಕೆ ಆಲ್ರೆಡಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ. ಅಂದ್ರೆ ಒಂದು ಸರ್ವರ್ ಆಗ್ಲಿ ಅಥವಾ ಬೇರೆ ಅಪ್ಲಿಕೇಶನ್ ರನ್ ಆಗ್ತಾ ಇರುವಂತಹ ಬೇರೆ ಸಿಸ್ಟಮ್ ಗಳಾಗ್ಲಿ ಅಲ್ಲಿಗೆ ಒಂದು ಕನೆಕ್ಷನ್ ಅಂತ ಎಸ್ಟಾಬ್ಲಿಷ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅಂತಹದ್ದನ್ನ ಡಿಸ್ಕನೆಕ್ಟ್ ಮಾಡಿದೀವ ನಾವು ಆಲ್ರೆಡಿ. ಇದೆಲ್ಲಾ ಮೆಜರ್ಸ್ ತಗೊಂಡಿದೀವ. ಬೇರೆ ಯಾವುದೇ ರೀತಿಯಾದಂತಹ ಅಟ್ಯಾಕ್ ಆಗದೆ ಇರೋ ಹಾಗೆ, ಅಂದ್ರೆ ಸಾಮಾನ್ಯ ಜನಕ್ಕೂ ಅದು ಅಫೆಕ್ಟ್ ಆಗ್ಬಾರ್ದು, ಸರ್ಕಾರದ ಲೆವೆಲ್ಗೂ ಅಫೆಕ್ಟ್ ಆಗ್ಬಾರ್ದು, ಬಿಸ್ನೆಸ್ ಲೆವೆಲ್ಗೂ ಅಫೆಕ್ಟ್ ಆಗ್ಬಾರ್ದು, ಈ ರೀತಿ ಎಲ್ಲಾ ಮೆಜರ್ಸ್ ತಗೊಂಡಿದೀವ. ಇದು ಇವತ್ತು ಬ್ಯಾನ್ ಮಾಡ್ಲಿ ಬಿಡ್ಲಿ ನಾವು ಮಾಡ್ಬೇಕಾಗಿರುವಂತಹ ಕೆಲಸ. ಯಾಕೆಂದ್ರೆ ಬ್ಯಾನ್ ಮಾಡಿದೀವಿ ಅಂತ ಮಾಡ್ಬೇಕಾಗಿಲ್ಲ. ನಮ್ಮ ಪೂರ್ತಿ ಪ್ರಪಂಚ ಇನ್ನ ಈ ಕೋವಿಡ್ ಸಿಚುವೇಶನ್ ಮುಂದುವರೆದ್ರೂ ನಾವು ಆನ್ಲೈನ್ ಅಲ್ಲೇ ಇರುವಾಗ ಇದಕ್ ಬೇಕಾಗಿರೋ ಮೆಜರ್ ತಗೊಂಡಿದೀವ ಅಂತ. ಯಾಕೆಂದ್ರೆ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಮೇಡಮ್ ಇದು ಅಪ್ಲಿಕೇಶನ್ ಬ್ಯಾನ್ ಮಾಡಿದ ತಕ್ಷಣ ನೀವ್ ಹಿಂಗ್ ಮಾತಾಡ್ತಿದ್ದೀರಾ ಅಂತ. ಇಲ್ಲ, ಬ್ಯಾನ್ ಮಾಡದಿದ್ರು ನಾವು ಇದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ವಹಿಸ್ತಾ ಇದೀವ. ಚೈನಾ ಒಂದೇ ಅಲ್ಲ, ಬೇರೆ ಬೇರೆ. ಕರೆಕ್ಟ್, ಹೌದು, ಎಕ್ಸಾಕ್ಟ್ಲಿ, ಐ ಅಗ್ರಿ. ನೀವು ಟೆಕ್ನಿಕಲ್ ಆಗಿ ಅದನ್ನ ಸೈಬರ್ ಎಕ್ಸ್ಪರ್ಟ್ ಆಗಿ ಈ ಮಾತನ್ನ ಹೇಳೋದು ನಿಜ. ಅದೆಲ್ಲವೂ ಕೂಡ ಬ್ಯಾಕ್ ಎಂಡರ್ ರೆಡಿ ಇದೆಯಾ ಅಂತ ಗಮನಿಸಲೇಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಶುಭಮಂಗಳ ಅವರು. ನ್ಯೂಸ್ ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಚೀನಾ ಬ್ಯಾನ್ ಅಂದ್ರೆ ಚೀನಾದ 59 ಆಪ್ಗಳು ಭಾರತದಲ್ಲಿ ಬ್ಯಾನ್ ಆಗಿದೆ. ಕುತಂತ್ರಿ ಚೀನಾಗೆ ನರೇಂದ್ರ ಮೋದಿ ಅವರು ಡಿಜಿಟಲ್ ಪೆಟ್ಟನ್ನ ಈ ಮೂಲಕ ಕೊಡೋಕೆ ರೆಡಿ ಆಗಿದ್ದಾರೆ. ಚೀನಾ ಆಪ್ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಚೀನಾ ಆಪ್ ಬಳಕೆದಾರರೇ ನೀವು ಕೂಡ ಕರೆ ಮಾಡಿ. ನ್ಯೂಸ್ 18ನ ಈ ಪ್ಲಾಟ್ಫಾರ್ಮ್ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಇರೋದು. ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. 080 08093965556 ಮತ್ತು ಕೊನೆ 3 ನಂಬರ್ ಚೇಂಜ್ ಆಗುತ್ತೆ, 557. ಐ ರಿಪೀಟ್, 08067936556 ಅಥವಾ 67936557. ಈ ಎರಡು ನಂಬರ್ಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ನೀವು ಕರೆ ಮಾಡ್ಬೋದು. ನಿಮ್ಗೆ ಏನು ಅನ್ನಿಸ್ತು? ಆ್ಯಪ್ನ ಈಗ ನೀವು ಯೂಸ್ ಮಾಡ್ತಿದ್ರಾ? ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀರಾ? ಈಗ ನನ್ನ ಜೊತೆ ಶೇರ್ ಮಾಡ್ಬೋದು, ಮಾತಾಡ್ಬೋದು. 59 ಆ್ಯಪ್ಗಳು. ಪ್ರತಿ ಆ್ಯಪು ಕಡಿಮೆ ಅಂದರೆ 4 ಕೋಟಿ 5 ಕೋಟಿ ಬಳಕೆದಾರರು. ಇನ್ನು ದೊಡ್ಡ ದೊಡ್ಡ ಆ್ಯಪ್ಗಳು 50 ಕೋಟಿ 60 ಕೋಟಿ ಬಳಕೆದಾರರು ನಮ್ಮ ದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಈ ಮೂಲಕ ಆರ್ಥಿಕವಾಗಿ ಚೀನಾಗೆ ಪೆಟ್ಟು ಕೊಡುವಂಥ ಪ್ರಯತ್ನ. ಓಕೆ, ನಮ್ಮ ಜೊತೆ ಮಾತಾಡೋದಕ್ಕೆ ತಾಂತ್ರಿಕ ತಜ್ಞರಾದಂತಹ ಶ್ರೀಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್.
ಇದು ಬ್ಯಾನ್ ಆಗುತ್ತೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ, ಆದ್ರೆ ಟೆಕ್ನಿಕಲ್ ಆಗಿ ಹೇಗೆ ಬ್ಯಾನ್ ಆಗುತ್ತೆ, ಪ್ರತಿಯೊಬ್ಬರು ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡು ಏನು ಅವರೇ ಅನ್ಇನ್ಸ್ಟಾಲ್ ಮಾಡಬೇಕಾ ಅಥವಾ ವರ್ಕ್ ಆಗಲ್ವಾ, ಈ ತರದೊಂದು ಹಲವಾರು ಪ್ರಶ್ನೆಗಳಿದೆ ಸರ್. ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಇದ್ರ ಬಗ್ಗೆ. ಸರ್, ಫಸ್ಟ್ ಆಫ್ ಆಲ್ ನಾನು ಈ ಒಂದು ನಿರ್ಧಾರವನ್ನ ಬಹಳ ಏನಂತಾರೆ ಸ್ವಾಗತಿಸ್ತೇನೆ ಸರ್. ಯಾಕೆಂದ್ರೆ ದಿಸ್ ಇಸ್ ಮಚ್ ಓವರ್ ಡ್ಯೂ, ಮುಂಚೆನೆ ಮಾಡ್ಬೇಕಾಗಿತ್ತು. ಒಂದು ಇನ್ನೊಂದು, ನೀವು ಚೈನಾದಲ್ಲಿ ನೋಡಿದ್ರೆ, ಚೈನಾದಲ್ಲಿ ಗೂಗಲ್, ಫೇಸ್ಬುಕ್ ಎಲ್ಲ ಆಪ್ಗಳು ಎಷ್ಟೋ ವರ್ಷಗಳಿಂದ ಬ್ಯಾನ್ ಮಾಡಿದ್ದಾರೆ. ಹೌದು, ಅವರೇ ಕಸ್ಟಮೈಸ್ ಮಾಡಿ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಆಪ್ಗಳೇ ಯೂಸ್ ಮಾಡ್ತಿದ್ದಾರೆ ಅವರು. ಕರೆಕ್ಟ್ ಸರ್. ಅದು ಈಗ ನಾವೀಗ ಆತ್ಮನಿರ್ಭರ್ ಭಾರತ್ ಅಂತ ಏನ್ ಹೇಳ್ತಿದೀವೋ, ಹೌದು, ಅದು ಅವ್ರು 10 ವರ್ಷದಿಂದನೇ ಮಾಡ್ಬಿಟ್ರು. ಸೊ ಅಲ್ಲಿ ನೀವು ಬೈಡು ಅಂತ ಒಂದು ಆಪ್ ಬರುತ್ತೆ, ದಟ್ ಈಸ್ ಯೂಸ್ ಫಾರ್ ಆಲ್ ಟೈಪ್ಸ್ ಆಫ್ ಸರ್ಚ್ ಗಿರ್ಚ್ ಎಲ್ಲ ಅದ್ರಲ್ಲೇ ಮಾಡ್ತಾರೆ. ಹೌದು. ಓಕೆ, ರಷ್ಯಾದಲ್ಲಿ ಯಾಂಡೆಕ್ಸ್ ಅಂತ ಒಂದು ಆಪ್ ಇದೆ, ಇಟ್ ಈಸ್ ಈಕ್ವಲೆಂಟ್ ಟು ಗೂಗಲ್. ಹೌದು. ಓಕೆ, ಸೊ ಎಲ್ಲಾ ದೇಶದಲ್ಲೂ ಅವ್ರವ್ರದೇ ಸ್ವಂತ ಆಪ್ ಗಳನ್ನ ಜನರಿಗೆ ಕೊಟ್ಟು ಅದರಿಂದ ಬಹಳ ಪೀಪಲ್ ಆರ್ ಏಬಲ್ ಟು ಯೂಸ್ ದೇರ್ ಓನ್ ಲೋಕಲ್ ಕಂಟೆಂಟ್ ಎಲ್ಲ ಬರ್ತಾ ಇದೆ. ಚೈನಾದವರು ಅಲಿಬಾಬಾ ಯೂಸ್ ಮಾಡ್ತಾರೆ, ಅಲಿಬಾಬಾ ಯೂಸ್ ಮಾಡ್ತಾರೆ. ಕರೆಕ್ಟ್. ಸೊ ಈಗ ನಮ್ ದೇಶದಲ್ಲಿ ನಾವೀಗ ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ಟಿದೀವಿ. ನಾವು ವಿ ವರ್ ಓವರ್ ಡಿಪೆಂಡೆಂಟ್ ಆನ್ ಆಲ್ ದ ಫಾರಿನ್ ಕಂಟ್ರೀಸ್. ಇದು ನನ್ನ ಪ್ರಕಾರ ಒಳ್ಳೆ ಅವಕಾಶ. ಓಕೆ, ಇದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ನಮ್ಮ ಇಂಡಿಯಾ ಈಕ್ವಲೆಂಟ್ ಆಗಿ ಬೇಕಾಗಿರುವಂತಹ ಗೂಗಲ್ ಆಪ್ ಆಗ್ಲಿ ಅಥವಾ ಫೇಸ್ಬುಕ್ ಆಗ್ಲಿ, ಈ ಶೇರ್ ಇಟ್ಟು ಎಲ್ಲ ಆಪ್ಗಳು ಇಂಡಿಯಾದಲ್ಲೇ ಮಾಡಬಹುದು. ಸರ್, ಈಗ ಬೆಳಗ್ಗೆ ನೋಡ್ತಿದ್ದೆ ಸರ್ ನಾನು, ಈಗ ಏನು ಶೇರ್ ಇಟ್ಟು ಟ್ರಾನ್ಸ್ಫರ್ ಮಾಡಬಹುದು ಫೈಲ್ಸ್ ಗಳನ್ನ, ವಿಡಿಯೋಸ್ ಗಳನ್ನ ಅಂತಿರ್ಬೇಕಾರೆ ಯಾವ್ದೋ ಇಂಡಿಯನ್ ಆಪ್ ನೋಡಿದೆ ಸರ್, ಜಿಯೋ ಸ್ವಿಚ್ ಅಂತ ಒಂದು ನೋಡಿದೆ ನಾನು. ಬಂದಿದೆ ಸರ್, ಅದ್ಭುತವಾಗಿದೆ ಸರ್. ಅದು ಅಷ್ಟೇ ಫಾಸ್ಟ್ ಆಗಿದೆ, ಶೇರ್ ಇಟ್ ತರನೇ ಅಷ್ಟೇ ಫಾಸ್ಟ್, ಅಷ್ಟೇ ನೀಟಾಗಿ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಸರ್. ಐ ಟ್ರೈಡ್ ಇಟ್ ಅಂಡ್ ಇಟ್ ಇಸ್ ವೆರಿ ಗುಡ್. ಜಿಯೋ ಸ್ವಿಚ್ ಅಂತ ನೋಡಿದೆ ನಾನು. ಕರೆಕ್ಟ್. ಸಿಮಿಲರ್ಲಿ ಇದರದ್ದು ಈಗ ಕ್ಯಾಮ್ ಸ್ಕ್ಯಾನರ್ ಅಂತ ತುಂಬಾ ಪಾಪ್ಯುಲರ್ ಆಗಿದೆ. ಹೌದು, ಕರೆಕ್ಟ್. ಅದರದ್ದು ಕಾಗಸ್ ಸ್ಕ್ಯಾನರ್ ಅಂತಾನೆ ಏನೋ ಮಾಡಿದ್ದಾರೆ ಯಾರು. ಹೌದು, ಕರೆಕ್ಟ್. ಅದನ್ನ ನೋಡಿದೆ. ಹೌದು. ಸೊ ಇದೆಲ್ಲ ನಮ್ಗೆ ಗೊತ್ತೇ ಆಗಿರ್ಲಿಲ್ವಲ್ಲ ಮುಂಚೆ. ಈಗ ಯಾವ್ದೋ ಟಿಕ್ ಟಾಕ್ ಬದಲು ರೋಪೋಸೋ ಅಂತ ಯಾವ್ದೋ ನೋಡಿದೆ, ಇಂಡಿಯನ್ ಆಪ್ ನಾನು ಬರ್ತಾ ಇದೆ. ಹೌದು. ಸೊ ಇದು ನಮ್ಮ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಮೂವ್ ಸರ್. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್. ಈಗ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಜನಕ್ಕೆ, ಓಕೆ, ಬಟ್ ಇನ್ ದ ಲಾಂಗ್ ರನ್ ಇಟ್ ಇಸ್ ವೆರಿ ಗುಡ್. ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ಲೀಸ್. ನಮ್ಮ ದೇಶದ ಟಾಪ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಿತ್ತು, ಈ IIT, IISc ಮುಂತಾದ ಇನ್ಸ್ಟಿಟ್ಯೂಷನ್ಗಳು, ದೇ ಶುಡ್ ಹ್ಯಾವ್ ಪುಟ್ ಮೋರ್ ಎಫರ್ಟ್ ಇನ್ ದಿಸ್ ಡೈರೆಕ್ಷನ್. ನೋಯಿಂಗ್ ದಟ್ ಇಂಡಿಯಾ ಇಸ್ ಅ ಡಿಜಿಟಲ್ ಎಕಾನಮಿ, ವಿ ಕುಡ್ ಹ್ಯಾವ್ ಡನ್ ಮೋರ್ ವರ್ಕ್. ಬೆಟರ್ ಲೇಟ್ ದನ್ ನೆವರ್ ಸರ್. ಈಗ್ಲೂ ಏನು ನಮ್ಮ ಹತ್ರ ಇನ್ನು ಸುಮಾರಷ್ಟು ಡಿಜಿಟಲ್ ಇಂಡಿಯಾ ಗ್ರೋತ್ ಸ್ಟೋರಿ ಇದ್ದೇ ಇದೆ. ಸೊ ಬಹಳಷ್ಟು ಇನ್ನು ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಸರ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಮೂವ್. ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಡಿಸ್ರಪ್ಟ್ ಎ ಲಿಟಲ್ ಬಿಟ್. ಕೃಷ್ಣ ಸರ್, ನಾನು ಇನ್ನೊಂದು ಕೇಳ್ಬಿಡ್ತೀನಿ, ನಮ್ಮ ಜನರ ಮನಸ್ಥಿತಿ ಹಂಗಿರೋದ್ರಿಂದ ಕೇಳ್ತೀನಿ ನಾನೀಗ. ಈಗ 59 ಆಪ್ ನ ಬ್ಯಾನ್ ಮಾಡಿದ್ದಾರೆ. ಒಬ್ಬೊಬ್ರು ಮೊಬೈಲ್ ಅಲ್ಲಿ 10, 8, 20, 15 ಈ ತರ ಆಪ್ಗಳು ಇನ್ಸ್ಟಾಲ್ ಮಾಡಿರ್ತಾರೆ ಆಲ್ರೆಡಿ ಅಂತ ಇಟ್ಕೊಳ್ಳೋಣ. ಕರೆಕ್ಟ್. ನಮ್ ಜನ ಹೆಂಗೆ ಅಂದ್ರೆ, ನಾನು ಅನ್ಇನ್ಸ್ಟಾಲ್ ಮಾಡಲ್ಲ, ಬ್ಯಾನ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು ಅಂತ ತುಂಬಾ ಜನ ಇರ್ತಾರೆ. ನಿಜ. ಈಗ ಬ್ಯಾನ್ ಆಯ್ತು ಅಂತ ಇಟ್ಕೊಳ್ಳೋಣ, ಆದ್ರೆ ಅನ್ಇನ್ಸ್ಟಾಲ್ ಮಾಡಿಲ್ಲ ಅವ್ರ ಮೊಬೈಲ್ ಅಲ್ಲಿ ಇತ್ತು ಅಂದ್ರೆ ವರ್ಕ್ ಆಗಲ್ವಾ? ವರ್ಕ್ ಆಗಲ್ಲ. ನಿಮಗೆ ಲೋಕಲ್ ಕಂಟೆಂಟ್ ಇದ್ರೆ ವರ್ಕ್ ಆಗುತ್ತೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಏನ್ ನಾರ್ಮಲಿ ಆಪ್ ಏನ್ ಮಾಡುತ್ತೆ, ನಿಮ್ಮ ಕಂಟೆಂಟ್ ಅನ್ನ ಕ್ಲೌಡ್ ಗೆ ಹಾಕಕ್ ನೋಡ್ತೀವಿ. ಕರೆಕ್ಟ್. ಇಟ್ ಗೆಟ್ ಸ್ಟೋರ್ಡ್ ಇನ್ ದ ಕ್ಲೌಡ್ ಅಲ್ವಾ? ಎಸ್. ಸೊ ಅದು ಅಲ್ಲಿ ಬ್ಯಾನ್ ಆಗ್ಬಿಡುತ್ತೆ, ಅಲ್ಲಿ ಕಟ್ ಆಗ್ಬಿಡುತ್ತೆ. ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಟೋರ್ ಎನಿ. ಒಂದು ಮತ್ತೆ ಅಪ್ಡೇಟ್, ಅಪ್ಗ್ರೇಡ್ ಅವೆಲ್ಲ ಏನು ಬರೋದಿಲ್ಲ, ಏನು ಬರೋದಿಲ್ಲ. ಆಯ್ತಾ? ಇನ್ನೊಂದೇನಾಗತ್ತೆ ಅಂದ್ರೆ, ನಮ್ಮ ಜನರೇ ಸ್ವಇಚ್ಛೆಯಿಂದ ದೇ ವಿಲ್ ಸ್ಟಾರ್ಟ್ ಸೇಯಿಂಗ್, ಅರೆ ಬೇಡ, ನಾವು ಇಷ್ಟೊಂದು ಗವರ್ಮೆಂಟ್ ಇಂದ ಇಷ್ಟೊಂದು ಖುಷಿ ಇರ್ಬೇಕಾದ್ರೆ ನಮ್ಮ ಸೈನಿಕರೆಲ್ಲ ಸಾಯಿಸಿ ಇಷ್ಟೊಂದು ಮಾಡಿದಾರಲ್ಲ, ಇದಕ್ಕೆ ನಾವು ರಿವೆಂಜ್ ತಗೋಬೇಕು ಅಂತ ಜನ ದೇ ವಿಲ್ ಸ್ಟಾರ್ಟ್ ಡಿಲೀಟಿಂಗ್ ಇಟ್. ಅದು ಆಗುತ್ತೆ ಸರ್, 100%. ಆಲ್ಟರ್ನೇಟ್ ಆಪ್ಸ್ ಬರಬೇಕು. ಅಂಡ್ ನೀವು ಹೇಳ್ದಂಗೆ ಈಗ ಆಲ್ರೆಡಿ ಟ್ವಿಟರ್ ಅಲ್ಲಿ ಸುಮಾರಷ್ಟು ನೋಡ್ತಾ ಇದೀವಿ ಆಲ್ಟರ್ನೇಟ್ ಆಪ್ಸ್ ಬರ್ತಾ ಇರೋದು. ಅದು ಇಟ್ ವಿಲ್ ಗೆಟ್ ಪಾಪ್ಯುಲರ್. ಅಂದ್ರೆ ಈಗ ಸೇಮ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಷ್ಟೇ. ಈಗ ನಾನು ಸ್ಕ್ಯಾಮ್ ಸ್ಕ್ಯಾನರ್ ಹೆಂಗ್ ಮಾಡ್ತಿದ್ದೀನೋ, ಈವನ್ 80% ಆಗ ಬಂದ್ರೆ ಸಾಕಲ್ಲ ನಮ್ಗೆ. ಇವಾಗೆಲ್ಲ ಇನ್ಬಿಲ್ಟೇ ಇದೆ ಸರ್. ಈಗ iOS ಎಲ್ಲ ಚೆಕ್ ಮಾಡ್ತಿದ್ದೆ ಸರ್, ನೋಟ್ಸ್ ಅಲ್ಲಿ ಹಂಗೆ ಹೋಲ್ಡ್ ಮಾಡಿದ್ರೆ ಅಲ್ಲಿ ಕ್ಯಾಬ್ ಸ್ಕ್ಯಾನರ್ ತೋರಿಸುತ್ತೆ. ಅದು ಇನ್ಬಿಲ್ಟೇ ಮಾಡಿದಾರೆ ಅವ್ರೀಗ. ಮಾಡಿದ್ದಾರೆ. ಸೊ ತುಂಬಾ ಜನಕ್ಕೆ ಅದು ಗೊತ್ತೇ ಇಲ್ಲ. ಐಫೋನ್ ಯೂಸ್ ಮಾಡೋರ್ಗೆ ನೋಟ್ಸ್ ಅಂದ್ರೆ ನೋಟ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಅಷ್ಟೇ. ಅಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಅಲ್ಲೊಂದು ಪಾಪಪ್ ಆಗುತ್ತೆ, ಕೆಳಗಡೆ ಕ್ಯಾಮ್ ಸ್ಕ್ಯಾನರ್ ಅಂತಿದೆ ಅಲ್ಲಿ, ಅಲ್ಲಿ ಓಪನ್ ಮಾಡಬಹುದು, ಸ್ಕ್ಯಾನ್ ಮಾಡಬಹುದು ಡಾಕ್ಯುಮೆಂಟ್ಸ್ ಗಳನ್ನ. ತುಂಬಾ ಜನ ಐಫೋನ್ ಯೂಸ್ ಮಾಡೋರ್ಗೂ ಅದು ಗೊತ್ತಿಲ್ಲ. ಸೊ ಈ ತರದ ಒಂದಷ್ಟು ಟೆಕ್ನಿಕಲಿ ನಾವು ತಿಳ್ಕೋಬೇಕು. ಸುಮ್ಮನೆ ಯಾವ್ದೋ ಡೌನ್ಲೋಡ್ ಮಾಡ್ತೀವಿ, ಬೇರೆಯವ್ರು ಹೇಳಿದ್ರು ಗುರು ನಾನು ಅದೇ ಮಾಡ್ತಿದ್ದೀನಿ, ಈ ತರದ ಮೆಂಟಾಲಿಟಿ ಇಂದ ಹೊರಗೆ ಬಂದು ನನ್ನ ಮೊಬೈಲ್ ಅಲ್ಲಿ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿ ನಾನು ಯೂಸ್ ಮಾಡ್ಬೋದಾ ಅದನ್ನ,
ಇದು ಜೊತೆಗೆ ಸರ್ ಯಾರೋ ಹೇಳಿದ್ರು ಅನ್ನೋಕ್ಕಿಂತ ಇದು ನಮ್ಮ ದೇಶದ ಆ್ಯಪ್ ಅಂತ ಫಸ್ಟ್ ನೋಡ್ಬೇಕು. ಇನ್ನು ಮುಂದೆ ಬಹುಶಃ ಬೆಳೆಸ್ಕೋಬೇಕು ಅನ್ಸುತ್ತೆ ಮೆಂಟಲಿ ನಾವು. ಕರೆಕ್ಟ್ ಸರ್. ಈ ವೋಕಲ್ ಫಾರ್ ಲೋಕಲ್ ಅಂತ ಹೌದು. ಹೊಸ ಟ್ಯಾಗ್ ಲೈನ್ ಬಂದಿದೆಯೋ ಅದರದ್ದು ರಿಯಲ್ ಯೂಸ್ ಈಗ ಕಾಣಬೇಕು ಸರ್. ನಮ್ಗೆ ನಮ್ದೇ ಸ್ವಂತ ಗೂಗಲ್ ಸರ್ಚ್ ಆಪ್ ನಮ್ದೇ ಬರ್ಬೇಕು, ನಮ್ ದೇಶದೇ ಬರ್ಬೇಕು. ಜನ ಅದನ್ನೇ ಉಪಯೋಗಿಸ್ಬೇಕು. ವೆರಿ ಟ್ರೂ. ಐ ಥಿಂಕ್ ಪಾಯಿಂಟ್ ಟೇಕನ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ನಮ್ಮ ಸ್ವದೇಶಿಗೆ ಜೈ ಜೈ ಹೇಳೋಣ, ಅವರ ಪ್ರಾಡಕ್ಟ್ಗಳಿಗೆ ಬಾಯ್ ಬಾಯ್ ಹೇಳೋಣ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಕೇಂದ್ರ ಸರ್ಕಾರದ ಮಹತ್ವದ ಮತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅದು. 59 ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದಾರೆ ಮುಲಾಜಿಲ್ಲದೆ. ಸೊ ಹಾಗಾಗಿ ಅದರ ಬಿಗ್ ಫಾಲೋ ಅಪ್, ಮೆಗಾ ಫಾಲೋ ಅಪ್ ಅಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಈ ಅಭಿಯಾನವನ್ನು ಶುರು ಮಾಡಿದೆ. ನನ್ನ ಜೊತೆ ಮಾತಾಡೋದಕ್ಕೆ ಬೆಂಗಳೂರಿಂದ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುನೀಲ್. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸುನೀಲ್. ಹೇಗಿದ್ದೀರಾ ಸರ್? ಈ ಕ್ಷಣಕ್ಕೆ ಚೆನ್ನಾಗಿದ್ದೀನಿ. ಈಗಿನ ವ್ಯವಸ್ಥೆ ಹಂಗೆ ಅಲ್ವಾ ಸುನೀಲ್? ಅದು ನಿಜಾನೇ ಸರ್. ಸರ್ ನಾವೇನ್ ಹೇಳಕ್ ಬಯಸ್ತೀವಿ ಅಂದ್ರೆ, ಪ್ಲೀಸ್ ಸುನೀಲ್, ನಾವು ಇಂಡಿಯನ್ಸ್ ಶಾಂತಿ ಪ್ರಿಯರು. ನಮ್ಗೆ ಯಾರು ಬಂದ್ ಕೆಣ್ಕೋವರೆಗೂ ನಾವು ಸೈಲೆಂಟ್ ಆಗಿರ್ತೀವಿ. ಯಾರಾದ್ರೂ ಬಂದ್ ಕೆಣಕಿದ್ರೆ ಈ ತರ ಫಸ್ಟ್ ವಾರ್, ಇದು ಆಕ್ಚುಲಿ ಮೋದಿ ಅವ್ರು ಮಾಡಿರೋದು ಫಸ್ಟ್ ವಾರ್. ಇವಾಗ ಏನಾಗುತ್ತೆ ಅಂದ್ರೆ ಎಕನಾಮಿಕ್ ವಾರ್ ಮಾಡಿದೀವಿ ನಾವು. ಇವಾಗ ಫಸ್ಟ್ ವಾರ್ ಎಕನಾಮಿಕ್ ವಾರ್ ಆಗಿದೆ. ಏನಂದ್ರೆ ಆಪ್ಸ್ ಎಲ್ಲ ಬ್ಯಾನ್ ಆಗಿದ ತಕ್ಷಣ ಅವ್ರು ಎಕನಾಮಿಕ್ಲಿ ಲಾಸ್ ಆಗ್ಬಿಡ್ತಾರೆ. ಇಂಡಿಯಾ ಇಂದಾನೆ ಅವ್ರಿಗೆ ಬೆನಿಫಿಟ್ ಹೋಗ್ತಾ ಇದ್ದು, ಇನ್ಕಮ್ ಬರ್ತಾ ಇದ್ದು ಇಂಡಿಯಾ ಇಂದಾನೆ. ಇವಾಗ ಇನ್ಕಮ್ ಸ್ಟಾಪ್ ಆಗಿದ ತಕ್ಷಣ ಅವ್ರಿಗೆ ಇವಾಗ ಭಯ ಆಗುತ್ತೆ. ದಟ್ ಇಂಡಿಯಾ ಇವಾಗ ಏನಂದ್ರೆ ಅವ್ರು ಇಂಡಿಯಾ ಇನ್ನ 1947 ಇದೆ ಅನ್ಕೊಂಡಿದ್ದಾರೆ. ಸುನೀಲ್, ಒಂಥರ ನಾವು ಗ್ರಾಂಟೆಡ್ ಆಗಿರೋದು ಬೇಡ ಅವ್ರಿಗೆ ಅಲ್ವಾ ಸರ್? ಗ್ರಾಂಟೆಡ್ ಆಗಿ ಯಾಕಿರ್ಬೇಕು ನಾವು? ಅದೇ ಸರ್, ನಾವ್ ಯಾಕಿರ್ಬೇಕು? ಅವ್ರು ಹಂಗಲ್ಲ, ಅವ್ರು ಬಂದು ನಮ್ಮ ಹತ್ರ ಭಿಕ್ಷೆ ಬೇಡ್ತಾರದು. ಅವ್ರು ಬಂದು ನಮ್ ಬಿಸ್ನೆಸ್ ಅವ್ರು ತಗೊಂಡ್ಬಂದಿರೋದು. ಸೊ ನಾವು ಅವ್ರದ್ದು ಹಾಳಲ್ಲ. ಅವ್ರು ನಮ್ ಸೈನಿಕರನ್ನ ಸಾಯಿಸಿದ್ರೆ ನಾವು ಅವ್ರ ಬಿಸ್ನೆಸ್ ನ ಎತ್ತಿ ಬಿಸಾಕ್ತಿವಿ ಈ ತರ ಅನ್ಬಿಟ್ಟು ಮೋದಿ ಅವರು ತುಂಬಾ ಚೆನ್ನಾಗಿ ಪಾಠ ಕಲ್ಸಿದಾರೆ ಅವ್ರಿಗೆ. ಸರ್ ನಾವೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟಿದ್ವಿ ಸರ್. ವೆರಿ ಗುಡ್, ವೆರಿ ನೈಸ್, ಒಳ್ಳೆ ಮೂವ್ ಅದು. ಥ್ಯಾಂಕ್ ಯು ಸುನೀಲ್ ಮಾತಾಡಿದ್ದಕ್ಕೆ. ಬೆಂಗಳೂರಿಂದ ಮಗದೊಬ್ಬ ಕಾಲರ್ ಉಷಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಉಷಾ ಅವರೇ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಉಷಾ. ನಾವು ಎಲ್ಲ ಚೀನಾ ರಿಲೇಟೆಡ್ ಆಪ್ಸ್ ನ ನಾವೇ ಇದ್ ಮಾಡ್ಬಿಟ್ಟಿದೀವಿ, ಏನು ನಮ್ಮ ಮೊಬೈಲ್ ಇಂದ. ಬೇರೆಯವ್ರು ಹೇಳೋ ತನಕ ಯಾಕೆ ಕಾಯ್ಬೇಕು ಅಲ್ವಾ ಸರ್? ಬೇರೆಯವ್ರು ಹೇಳೋ ತನಕ ಯಾಕೆ ಕಾಯ್ಬೇಕು? ಯಾಕೆ ತುಂಬಾ ಹಿಂದೆನೆ ಮಾಡ್ಬಿಟ್ಟಿದೀವಿ. ಅಂಡ್ ವಿ ವೆಲ್ಕಮ್ ಅವರ್ ಮೋದಿಜಿಸ್. ಲೆಟ್ ಮಿ ಆಸ್ಕ್ ಯು ಎ ಸೀರಿಯಸ್ ಕ್ವೆಶ್ಚನ್ ಆಗಿದ್ರೆ, ತುಂಬಾ ಜನ ಹೇಳ್ತಾರಲ್ಲ, ಈಗಾಗಲೇ ಎಷ್ಟೊಂದು ಬೆಳಗ್ಗೆಯಿಂದ ನೋಡ್ತಿದ್ದೆ ನಾನು ಕೂಡ, ಜನರ ರಿಯಾಕ್ಷನ್ ಏನು ಅಂತ. ತುಂಬಾ ಜನ ಅಯ್ಯೋ ನಾ ತುಂಬಾ ಮಿಸ್ ಮಾಡ್ಕೊಂಡ್ಬಿಡ್ತೀನಿ, ಎಷ್ಟೊಂದು ಜನ ಫಾಲೋವರ್ಸ್ ಇದ್ರು ಅಂತ. ಏನ್ ಮಿಸ್ ಮಾಡ್ಕೊಳ್ಳೋದು ಸರ್? ನಮ್ಮ ಹಿಂದೆ ಎಲ್ಲ ಗೋಲ್ಡ್ ಮೈನಿಂಗು, ಆ ಮೈನಿಂಗು, ಈ ಮೈನಿಂಗು ಅಂತ ಇತ್ತು. ಹೌದು. ಇವಾಗ ಇವರು ಇಂಥದ್ರ ಮೂಲಕ ನಮ್ ಡಾಟಾ ಮೈನಿಂಗ್ ಮಾಡ್ತಾ ಇದ್ರು. ನಮ್ಗೆ ತೊಂದ್ರೆ ಅದನ್ನ ನಾವ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ. ನಮ್ಮ ಸೇಫ್ಟಿಗೆ, ನಮ್ಮ ಪರ್ಸನಲ್ ವಿಷಯಕ್ಕೇನೆ ತುಂಬಾ ತೊಂದ್ರೆ ಇವೆಲ್ಲ. ಅಲ್ಲ, ಬೇರೆ ದೇಶಕ್ಕೂ ಒಂದು ಮೆಸೇಜ್, ನಮ್ ಜನ ಅರ್ಥಕೊಳ್ಳೋದಕ್ಕೂ ಒಂದು ಮೆಸೇಜ್ ಒಂದು. ಆಮೇಲೆ ನಮ್ಮಲ್ಲಿ ಇರೋ ಟ್ಯಾಲೆಂಟ್ಸ್ಗೆ ಇವಾಗ ಅವರೆಲ್ಲ ಚುರುಕಾಗ್ಬೇಕು. ಹೌದು. ನಮ್ದೇ ಆಪ್ಸ್ ನ, ನಮ್ದೇ ಕಂಪನೀಸ್ ನ ನಾವು ಹುಟ್ಟಾಕೋಬೇಕು. ನಮ್ ದೇಶಕ್ಕೆ ನಾವೇ ಬೆನ್ನೆಲುಬಾಗಿ ನಿಲ್ಬೇಕು. ಎಕ್ಸಾಕ್ಟ್ಲಿ, ಆತ್ಮನಿರ್ಭರ್. ಹೌದು, ಆತ್ಮನಿರ್ಭರ್. ಎಸ್, ಥ್ಯಾಂಕ್ ಯು ಉಷಾ ಅವರೇ ಫಾರ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಮೊಹಮ್ಮದ್ ನಮ್ ಜೊತೆ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಬಾಯ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೊಹಮ್ಮದ್ ಬಾಯ್. ಅದೇ ಈ ಕೆಲ್ಸಕ್ಕೆ ಬರ್ದಿರೋ ಆಪ್ಗಳೆಲ್ಲ ಬ್ಯಾನ್ ಮಾಡಿದ್ದಾರೆ. ಹೌದು. ನೀವು ಆಯ್ತಾ ಮೊಬೈಲ್ ಇಂದ ಅನ್ಇನ್ಸ್ಟಾಲ್ ಮಾಡಿದ್ದಾಯ್ತಾ? ನಾವು ಅನ್ಇನ್ಸ್ಟಾಲ್ ಮಾಡಿದ್ರಿ. ನಾವ್ ಹೇಳ್ತಾ ಇರೋದು ಈ ಪೇಟಿಎಂ, ಈ ಬಿಗ್ ಬಾಸ್ಕೆಟ್, ಇಂಥ ಆಪ್ಗಳೆಲ್ಲ ಇದಾರೆ ಸರ್. ಅವ್ರು ಜಾಸ್ತಿ ಇನ್ಕಮ್ ಹೋಗ್ತಾ ಇರೋದು. ಇಲ್ಲ ಹಂಗಲ್ಲ. ಯಾವುದು ಚೈನಾದವ್ರ ಆಪ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ, 59 ಆಪ್ಗಳನ್ನ. ಪೇಟಿಎಂ ಚೈನಾದಲ್ವಾ? ಅಲ್ಲ, ನಮ್ಮದು ಭಾರತದಲ್ಲೇ ಆಪ್ ಅದು. ಆದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇತ್ತು ಅದ್ರಲ್ಲಿ, ಅದನ್ನ ಕಟ್ ಮಾಡಿ ಬಿಸಾಕ್ತಾರ ಅಷ್ಟೇ. ಯಾಕಂದ್ರೆ ನಾನೇನು ಕೇಳ್ತಾರೆ, ಅವ್ರಿಗೆ ಇನ್ಕಮ್ ಹೋಗ್ತದೆ ಜಾಸ್ತಿ ಅದರಿಂದಾನೆ. ಅಲ್ಲಲ್ಲ, ನಮ್ಮ ಆಪ್ ಅಲ್ಲ ಅದು, ಇಲ್ಲಿ ಡೆವಲಪ್ ಆಗಿರುತ್ತೆ ಆಪ್. ಅವ್ರು ಅದ್ರ ಮೇಲೆ ಎಷ್ಟೋ ಶೇರ್ ತಗೊಂಡಿರ್ತಾರೆ, ಆ ತರದ್ರೆ ಶೇರ್ ಕಟ್ ಮಾಡಿ ಬಿಸಾಕ್ತಾರೆ. ಸಿಂಪಲ್. ಅವ್ರದ್ದೇನಿದೆ ಆಪ್ಗಳು, ಅವ್ರ ಆರ್ಜಿನೇಟ್ ಅಂದ್ರೆ ಅಲ್ಲಿ ಬೆಳೆದಿರೋ ಆಪ್ಗಳೇನಿದೆ, ನಮ್ಮೇಲೆ ಅವ್ರು ಕಂಪ್ಲೀಟ್ ಕಂಟ್ರೋಲ್ ಏನ್ ತಗೊಂಡಿದ್ರು ಅಷ್ಟು ಆಪ್ಗಳನ್ನ ಮುಲಾಜಿಲ್ದ 59 ಆಪ್ಗಳು ಹಾಕಿದ್ದಾರೆ. ಅಷ್ಟನ್ನು ತೆಗೆದು ಬಿಸಾಕ್ತಿದ್ದಾರೆ ಈಗ, ಅಷ್ಟೇ ಸಿಂಪಲ್. ಇನ್ನೊಂದ್ ಸರ್, ಇದು ನೇಪಾಲ್ ಗಡಿಯಲ್ಲಿ ಇದು ಅವ್ರಿಗೆಲ್ಲ ಪಾಸ್ಪೋರ್ಟ್ ವೀಸಾ ಎಲ್ಲ ಇದ್ ಮಾಡ್ಬೋದು, ಬಾರ್ಡರ್ ಎಲ್ಲ ಕ್ಲೋಸ್ ಮಾಡ್ಬೋದಲ್ಲ ಸರ್? ಫ್ರೀ ಬಿಟ್ಕೊಂಡು ಓಡೇ ನೋಡಿ ತಿರುಗಿ ಬಿದ್ದಿದ್ದಾರೆ. ಇದು ಒಂದೊಂದಾಗಿ ಶುರು ಮಾಡಿದ್ದಾರೆ. ಹಂಗೆ ನೋಡಕ್ ಹೋದ್ರೆ ನಾವೇ ಅವತ್ತು ಒಂದು 30 ವರ್ಷದಿಂದ ನಾವೇ ಮಾಡಿರೋ ತಪ್ಪದು. ಚೀನಾ ಪ್ರಾಡಕ್ಟ್ಗಳನ್ನ ಏನೋ ವಿಧಿಸದೆ ಒಳಗೆ ಕರ್ಕೊಂಡ್ಬಿಟ್ವಿ ಫ್ರೀ ಆಗಿ.
ಈಗ ಅಟ್ಲೀಸ್ಟ್ ತಿದ್ಕೊಳ್ಳೋಕ್ಕಾರೋ ಒಂದು ಟೈಮ್ ಸಿಕ್ಕಿದೆ. ಬೆಟರ್ ಲೇಟ್ ದೆನ್ ನೆವರ್. ಅಟ್ಲೀಸ್ಟ್ ಇನ್ಯಾವತ್ತೂ ಆಗೋದನ್ನ ಇವತ್ತೇ ಮಾಡೋಣ. ಇವತ್ತು ಶುರುವಾದರೆ ಇನ್ನೊಂದು 5 ವರ್ಷಕ್ಕೋ 6 ವರ್ಷಕ್ಕೋ ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಬಿಸಾಕ್ಬೋದಾ? ನಮ್ಮದೇ ಎಲ್ಲ ಚೆನ್ನಾಗಿರುತ್ತಾ? ಥ್ಯಾಂಕ್ ಯು ಮೊಹಮ್ಮದ್ ಬಾಯ್ ಮಾತಾಡಿದ್ದಕ್ಕೆ ನ್ಯೂಸ್ 18 ಕನ್ನಡ ಜೊತೆ. ಅಫ್ಕೋರ್ಸ್ ತುಂಬ ಜನ ಕಾಲ್ ಮಾಡ್ತಿದ್ದೀರಿ. 1 by 1 ಎಲ್ಲ ಕಾಲ್ಸ್ಗಳನ್ನು ಕೂಡ ತಗೋತೀನಿ ನಾನು. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. 59 ಚೀನಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ದೇಶದ ಜನ ಕೂಡ ತುಂಬ ಜನ ಈಗಾಗಲೇ ತೆಗೆದಿದ್ರು, ತುಂಬ ಜನ ಈಗ ತೆಗಿತಿದ್ದಾರೆ, ತುಂಬ ಜನ ಇನ್ನೂ ತೆಗೆದಿಲ್ಲ. ಅಫ್ಕೋರ್ಸ್ ಬ್ಯಾನ್ ಆಗ್ತಿದೆ, ಕೆಲಸ ಮಾಡಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ದೇ ಆರ್ ವೇಟಿಂಗ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡೋದಕ್ಕೆ ಸುರೇಶ್ ಅಂತ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುರೇಶ್. ಹೇಳಿ ಹೇಳಿ ಸುರೇಶ್. ಸರ್ಕಾರ ಅವ್ರ ಜವಾಬ್ದಾರಿನ ಅವರು ನಿಭಾಯಿಸಿದ್ರೆ ಈಗ ನಮ್ಮ ಜನರಾಗ ನಾವು ನಮ್ಮ ನಿಭಾಯಿಸಬೇಕು ಸರ್. ಕರೆಕ್ಟ್, ವೆರಿ ಗುಡ್. ಏನಂದ್ರೆ ಬರೀ ಸುರೇಶ್, ನಿಮ್ ಸಿಗ್ನಲ್ ನಂಗೆ ಕ್ಲಾರಿಟಿ ಸಿಗ್ತಿಲ್ಲ. ಒಂದ್ ಸ್ವಲ್ಪ ಮನೆ ಒಳಗಿದ್ದು ಆಚೆ ಬನ್ನಿ. ನಿಮ್ಗೊಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಒಂಚೂರು ಆಚೆ ಬನ್ನಿ ಸಾಧ್ಯ ಆದ್ರೆ. ಬಂದ್ರಾ? ಓಕೆ, ಒಂಚೂರು ಸಿಗ್ನಲ್ ಇರೋ ಜಾಗ ಬರ್ಬೇಕಿಲ್ಲ ಅಂದ್ರೆ ಕ್ಲಾರಿಟಿ ಸಿಗಲ್ಲ ನನಗೆ. ತುಮಕೂರಿಂದ ರಾಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ನಮಸ್ಕಾರ, ಗುಡ್ ಮಾರ್ನಿಂಗ್. ಸರ್ ಗುಡ್ ಮಾರ್ನಿಂಗ್ ಸರ್. ಹೇಳಿ ರಾಜೇಂದ್ರ. ಸರ್ ನಿನ್ನೆ ನಮ್ಮ ಏನು ದೇಶದ ಪ್ರಧಾನಮಂತ್ರಿಯವರು ಆದೇಶ ಕೊಟ್ಟರು, ಚೈನಾ ಆ್ಯಪ್ ಡಿಲೀಟ್ ಮಾಡಬೇಕು, ಬ್ಯಾನ್ ಮಾಡಿದ್ದಾರೆ. ನಾವು ಇಂಡಿಯಾದಲ್ಲಿ ನಮ್ಮ ಮನೇಲಿ 7 ಮೊಬೈಲ್ ಯೂಸ್ ಮಾಡ್ತೀವಿ. 7 ಮೊಬೈಲ್ ಅಲ್ಲೂ ಎಲ್ಲವೂ ನಾವು ಡಿಲೀಟ್ ಮಾಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಇಷ್ಟು ಮಾಡಿದ್ರೆ ಅಲ್ಲ, ನನಗೆ ಏನಿಸ್ತಿದೆ ಅಂದ್ರೆ ನಮ್ಮ ದೇಶದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಂತಿರೋದು 10 ರಿಂದ 14 ಲಕ್ಷ ಕೋಟಿ, ಎಕ್ಸ್ಪೋರ್ಟ್ ಆಗ್ತಿರೋದು 1 ಲಕ್ಷ ಕೋಟಿ. ನನಗೆ ಅಂದ್ರೆ ನಾನು ಕರೆಕ್ಟ್ ಆಗಿ ಹೇಳ್ತಿಲ್ಲ. ನಮ್ಮಲ್ಲಿ ಹಿಂದಿನ ಕಾಲದಿಂದ ಒಂದು ಗಾದೆ ಹೇಳ್ತಿದ್ರು, ಹೊಡೆದ್ರೆ ಆನೆ ಹೊಡಿ, ಇಲಿ ಹಿಡಿಬೇಡ ಅಂತ. ಓಕೆ, ಇದ್ರಲ್ಲಿ ಅಂದ್ರೆ ನಾನು ದೇಶದಲ್ಲಿ ನಾನು ದೇಶಾಭಿಮಾನಿಲೇ ನಾ ಮಾತಾಡ್ತೀನಿ. ಓಕೆ, ನಾನು ಇದ್ಯಾವುದನ್ನು ಬೇರೆ ರೀತಿಲಿ ಕೊಂಕಲ್ ಮಾತಾಡ್ತಿಲ್ಲ, ನನ್ನ ಅಭಿಪ್ರಾಯಗಳು ಹೇಳ್ತಿಲ್ಲ. ಏನು ಅಂದ್ರೆ ನಮ್ಮಲ್ಲಿ ನಾವು ಡಿಪೆಂಡ್ಸ್ ಆಗಿರೋ ಚೈನಾದಿಂದ ಡಿಪೆಂಡ್ ಆಗಿರೋ ತುಂಬಾ ದೊಡ್ಡ ಗೂಡ್ಸ್ ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದ್ರಲ್ಲೂ ನಮಗೆ ನೀಡಿರೋಂಥದ್ದು ಹೆಲ್ತ್ ಸೆಕ್ಟರ್ ಅಲ್ಲಿ, ಓಕೆ, ಮೆಡಿಸಿನ್ಸ್ ಗಳಲ್ಲಿ ಆಂಟಿಬಯೋಟಿಕ್ ಎಲ್ಲ ನಾವು ಚೈನಾದ ಮೇಲೆ ಅಷ್ಟೊಂದು ಡಿಪೆಂಡ್ ಆಗೋದ್ನ ಯಾರು ಡಿಪೆಂಡ್ ಆಗಿದೆ? ನಮ್ಮಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಆದ್ರೆ ನಮ್ ಗವರ್ಮೆಂಟ್ ಟ್ಯಾಕ್ಸ್ ಇಲ್ಲ. ಹೆಂಗೆ ಅಂದ್ರೆ ರಾಜೇಂದ್ರ, ಕೆಲವೊಂದು ರೂಢಿ ಇರುತ್ತೆ, ಜೊತೆಗೆ ಎಕನಾಮಿಕಲ್ ಕೂಡ ಇದ್ದೇ ಇರುತ್ತೆ. ಈಗ ಇಡೀ ದೇಶ ತುಂಬಾ ಬರೀ ಏನೋ ಪ್ಲಾಸ್ಟಿಕ್ ತುಂಬ್ಕೊಂಡ್ರದೆಲ್ಲ ಚೈನಾ ಗುಡ್ಸೆ. ಐ ಟೆಲ್ ಯು ಒನ್ ಥಿಂಗ್, ಡೆಹಲಿಲಿ ಒಂದು ಇಡೀ ಸಂಘದವರು, 1000 ಸಂಘ ಇದೆ, ಅದು ಒಂದು ದೊಡ್ಡ ಗ್ರೂಪ್. ಅದು ಆ ಇಡೀ ಮಾರ್ಕೆಟ್ ಅಲ್ಲಿ ಚೈನಾ ಗೂಡ್ಸ್ ನ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಕೆನ್ ಯು ಇಮ್ಯಾಜಿನ್? ಆ ಮಟ್ಟಕ್ಕೆ ಚೈನಾ ಗೂಡ್ಸ್ ನ ಬ್ಯಾನ್ ಮಾಡಿದ್ದಾರೆ ಇವಾಗ. ಸರ್ ಎಲ್ಲ ನಮ್ಮಲ್ಲಿ ಆ ಒಂದು ದೇಶಾಭಿಮಾನಗಳ ಜೊತೆ ಮನೋಭಾವ, ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅನ್ನೋದು ನಮ್ಮಲ್ಲಿ ಒಂದು ಬರ್ತಿದೆಯಲ್ಲ, ಎಲ್ಲರಿಗೂ ಒಂದು ಮನವರಿಕೆ ಆಗ್ತಿದೆಯಲ್ಲ. ಕೆಲವೊಂದ್ಸರಿ ನಮ್ದು ಕೂಡ ತಪ್ಪಿತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈಗ ತಿದ್ಕೊಳ್ಳಕ್ ಒಂದು ಅವಕಾಶ ಇದೆಯಲ್ಲ. ಈಗ ಭಾರತದಲ್ಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಸೂರ್ಯನ ಕಿರಣ ಯೂಸ್ ಮಾಡ್ಕೊಂಡು ನಾವು ಕೂಡ ಸೋಲಾರ್ ಎನರ್ಜಿನ ಪ್ರೊಡ್ಯೂಸ್ ಮಾಡಿದ್ವಿ, ನಾವೇ ಡೌನ್ ಆಗಿದ್ವಿ. ಐ ಡೂ ರಿಮೆಂಬರ್ ವಿಕ್ರಮ್ ಸೋಲಾರ್ ಅಂತ ಭಯಂಕರವಾಗಿ. ಆದ್ರೆ ನಮ್ಮನ್ನು ಕಾಪಿ ಮಾಡಿದವರು ಚೈನಾದವರು, ಮತ್ತೆ ಈಗ ನಮ್ಮ ಮೇಲೆ ಸವಾರಿ ಮಾಡಿ ಅವ್ರು ನಂಬರ್ 1 ಆಗ್ಬಿಟ್ಟಿದ್ರು. ಸೊ ಲೆಟ್ಸ್ ಬಿ ನಿಧಾನಕ್ಕೆ ಅದನ್ನ ಮತ್ತೆ ಓವರ್ಟೇಕ್ ಮಾಡೋಣ, ನಾವೇ ತಗೊಳ್ಳೋಣ, ನಮ್ಮ ಕಡೆಯಿಂದ ಆಗ್ಲಿ ಎಲ್ಲವೂ ಕೂಡ. ಈಗ ಯಾಕಾಗಬಾರ್ದು? ಥ್ಯಾಂಕ್ ಯು ಬ್ರದರ್, ಫೋನ್ ಮಾಡಿ ಮಾತಾಡಿದಕ್ಕೆ ಶ್ರೀ ರಾಜೇಂದ್ರ. ಇನ್ನು ಬೆಂಗಳೂರಿಂದ ವೀರಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರಣ್ಣ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ವೀರಣ್ಣ ಅವರೇ. ಸರ್, ಇವಾಗ ನೀವು ನೋಡ್ತಾ ಇದೀವಲ್ಲ, ಇವಾಗ ಬ್ಯಾನ್ ಮಾಡಿರೋ ಆಪ್ ಗಳಿಂದ ಇವಾಗ ದೇಶಕ್ಕೆ ಒಳ್ಳೇದಾಗ್ತಾ ಇದೆ. ಆದ್ರೆ ಇನ್ ಮುಂದೆ ಅವ್ರು ಮಾಡ್ತಾ ಇರುವಂತ ಈ ಕುತಂತ್ರಕ್ಕೆ ಮೋದಿ ಅವರು ಕೊಡ್ತಾ ಇರುವಂತ ಒಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ಬೋದು. ಅವ್ರಿಗೆ ಗಿಫ್ಟಾ ಅಥವಾ ಒಂದ್ ಸೊಳ್ಳೆ ಪೆಟ್ಟ? ಅಂದ್ರೆ ಈಗ ಅರಿವೆಯಲ್ಲಿ ಸುತ್ತ ಹೊಡಿದು ಅಂತಾರೆ, ಗೊತ್ತಾ? ಡೈರೆಕ್ಟ್ ಆಗಿ ಹೊಡೆಯೋದಲ್ಲ, ಬಟ್ಟೆ ಸುತ್ತಿ ಹೊಡೆಯೋದು ಅಂತಾರೆ. ಹೊಡೆದಿರೋದು ಗೊತ್ತಿರ್ಬೇಕು, ಅವ್ರು ಬಿದ್ದಿರೋದು ಗೊತ್ತಾಗ್ಬಾರ್ದು. ಹಂಗೆ ಅಂದ್ರೆ ಹೊಡೆದಿರ್ಬೇಕು, ಹೊಡೆದ್ಬಿಟ್ಟು ನಾವಲ್ಲಪ್ಪ, ನಮ್ಗೆ ಗೊತ್ತಿಲ್ಲಪ್ಪ. ಇದು ಡೈರೆಕ್ಟ್ ಆಗಿ ಹೊಡಿತಾ ಇದೀವಲ್ಲ, ಇನ್ನೇನದು? ಅದೇ ಸರ್, ಇವ್ರು ಮಾಡಿರೋದಕ್ಕೋಸ್ಕರ ಏನಂದ್ರೆ ಇದ್ರ ಜೊತೆಗೆ ಒಂದು ಬದಲಾಗಬೇಕಾಗಿರೋದಂದ್ರೆ ನಮ್ಮ 130 ಕೋಟಿ ಭಾರತೀಯ ಜನಸಂಖ್ಯೆಯವರ ಮನೋಭಾವ ಸರ್. ಫಸ್ಟ್ ಏನಂದ್ರೆ ಇಲ್ಲಿ ರಾಜಕೀಯ ಬಿಟ್ಟು ಸ್ವದೇಶಿ ಅಂತ ಯಾರು ನಮ್ ದೇಶದಂತ ಯಾರು ಬಳಸ್ತಾರೋ ಅವಾಗ ಮಾತ್ರ ಚೀನಾ ಅಲ್ಲ, ಎಂತೆಷ್ಟೇ ದೇಶಗಳು ನಮ್ಮ ದೇಶಕ್ಕೆ ಕಾಲಿಟ್ರು ನಮ್ ಮೋದಿ ಇರೋ ತನಕ ಇದನ್ನ ನಾವು ನಿರ್ನಾಮ ಮಾಡ್ಬೋದು ಸರ್. ನಾವ್ ಹೆಂಗೆ ಅಂದ್ರೆ ಯಾವಾಗ್ಲೂ ಮನಸ್ಸು ಮೊದ್ಲಿಂದನೂ ಪಕ್ಕದ ಮನೆಯದು, ಪಕ್ಕದ ವಸ್ತು ಅದೇ ಇಷ್ಟ ಆಗೋಕ್ ಶುರು ಆಗೋಗ್ತಿತ್ತು. ಈಗ ನಮ್ಮನೆ ವಸ್ತು ಇಷ್ಟಪಡೋಣ ಅಲ್ವಾ? ಅದೇ ಸರ್, ಇವಾಗ ಹಿತ್ತಲ ಗಿಡ ಯಾರಿಗೂ ಮದ್ದಲ್ಲ ಅಂತಾರೆ, ಯಾಕಂದ್ರೆ ಹಿತ್ತಲಲ್ಲೇ ಇರುತ್ತೆ ನಮ್ದು ಮದ್ದು, ಬಟ್ ಅದನ್ನ ಯಾರು ಯೂಸ್ ಮಾಡಲ್ಲ. ಅದೇ ತರ ಇವಾಗ ಮಾಡಿರೋ ಮೋದಿ ಅವರ ನಿರ್ಣಯ ತುಂಬಾ ಒಳ್ಳೇದು ಸರ್ ಇದು. ಥ್ಯಾಂಕ್ ಯು ವೀರಣ್ಣ ಅವರೇ ಮಾತಾಡಿದ್ದಕ್ಕೆ. ವೀಣಾ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೀಣಾ ಅವರೇ. ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ ಸರ್? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಿ?
ನಾನು ಚೆನ್ನಾಗಿದ್ದೀನಿ ಸರ್. Okay. ಸರ್ ನಾನು ಆಕ್ಚುಲಿ ನಿಮ್ಮ ಮೀಡಿಯಾ ನ್ಯೂಸ್ ಎಲ್ಲ ನೋಡ್ತಾ ಇದ್ದೆ. Yes. ನಿಮ್ಮ ನೋಟಿಸ್ ಒಂದು ತರಬೇಕು ಅಂತ ಇದ್ದೆ. Please. ನಿನ್ನೆ ರಾತ್ರಿ ನಾನು ಟಿಕ್ ಟಾಕ್ ಎಲ್ಲ ನಾನು ಬರೀ ಎಂಟರ್ಟೈನ್ಮೆಂಟ್, ನಾನು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಏನು ಮಾಡಲ್ಲ, ಓನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಬಟ್ ನೆನ್ನೆ ಅದ್ ನೋಡ್ಬೇಕಾದ್ರೆ ತುಂಬಾ ಜನ ಅಂದ್ರೆ 80% ಅನ್ಇನ್ಸ್ಟಾಲ್ ಮಾಡ್ತೀನಿ, ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಅದ್ರಲ್ಲಿ ಫಾಲೋ ಮಾಡಿ ಅಂತ ಹೇಳಿದ್ರು. ಹೌದು. ಬಟ್ ಅದ್ರ 20% ಟಿಕ್ ಟಾಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ VPN ಇದೆ, ಆಲ್ಟರ್ನೇಟಿವ್ ಇದೆ, ಅನ್ಇನ್ಸ್ಟಾಲ್ ಮಾಡಬೇಡಿ, ಗವರ್ಮೆಂಟ್ ಬರೀ ಟಿಕ್ ಟಾಕ್ ಇಂದ ಮತ್ತೆ ಏನ್ ಬ್ಯಾಂಕ್ ಮಾಡಕ್ ಆಗಲ್ಲ, ಲೈಕ್ ದೇ ವರ್ ಲೈಕ್ ಟ್ರೈಂಗ್ ಟು ಪೋರ್ಟ್ರೇಟ್ ಇಟ್ ಇನ್ ರಾಂಗ್. ವೀಣಾ ಅವ್ರೆ, ಹೆಂಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಮನಸ್ಸಲ್ಲಿ ಅವರೇ ಅನ್ಕೋಬೇಕು. ಫಸ್ಟ್ ನಂಬರ್ 1, ನಾನು ಇದಕ್ಕೊಂದು ಭಾಗವಾಗಿದ್ದೀನಿ, ನನಗೊಂದು ಸಣ್ಣ ಕೆಲಸ ಅಷ್ಟೇ, ಗಡಿಯಲ್ಲಿರೋ ಸೇನೆಯವರು ಎಷ್ಟು ಒದ್ದಾಡ್ತಿದ್ದಾರೆ, ನಮ್ಮಲ್ಲಿ ಎಷ್ಟು ಪ್ರಭಾವ ಬೀರ್ತಾ ಇದೆ, ಅದನ್ನ ಪ್ರತಿಯೊಬ್ಬರು ಮನಸ್ಸಲ್ಲಿ ಅನ್ಕೊಂಡು ಮಾಡೋಕೆ ಶುರು ಮಾಡಿದ್ರಷ್ಟೇ ಮಾಡೋಕೆ ಸಾಧ್ಯ. ಹಾಗಾಗಿನೇ ಒಂದು ಸ್ವಲ್ಪ ದಿನ ನೋಡಿದ್ರು, ಈಗ ಗೌರ್ಮೆಂಟ್ ಅವರೇ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಪ್ರತಿಯೊಂದು ಕೂಡ ಯಾವುದು ವರ್ಕ್ ಆಗಕ್ಕೆ ಶುರುವಾಗಲ್ಲ. ಇಟ್ ಟೇಕ್ಸ್ ಎ ಟೈಮ್ ಅಷ್ಟೇ, ಬಟ್ ಇಟ್ ಮ್ಯಾಟರ್ಸ್ ಎಂಡ್ ಆಫ್ ದಿ ಡೇ. ವೀಣಾ ಅವರೇ, ಹಾಗಾಗಿ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೇಕು ಅಂತ ಇದ್ದೀನಿ. Please. ಲೈಕ್ ಅವ್ರ ಅದ್ರಲ್ಲಿ ಇನ್ನೊಂದು 1 or 2 ಜನ ಏನ್ ಹೇಳಿದ್ರು, ನಾವು ಇಂಡಿಯನ್ ಆರ್ಟ್ಸ್ ಯೂಸ್ ಮಾಡ್ತೀವಿ, ಬಟ್ ಯೂಸ್ ಮಾಡಕ್ ಟ್ರೈ ಮಾಡಿದ್ವಿ, ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ ಅಂತ. ಅಂಡ್ ದಿಸ್ ರಿಕ್ವೆಸ್ಟಿಂಗ್ ಪಬ್ಲಿಕ್ ಜೊತೆ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ವಿಲ್ ಆಲ್ಸೋ ಇಂಪ್ರೂವ್. ಹೌದು ಡೆಫಿನೆಟ್ ಆಗಿ ಇರ್ಬೋದೇನೋ, ಬಟ್ ಅದ್ರ ಒಂದು ಸ್ವಲ್ಪ ಟೈಮಲ್ಲಿ ಈಗ ಮತ್ತೆ ಭಾರತದ ಆ್ಯಪ್ಗಳು ಎಲ್ಲರಿಗೂ ಸ್ವದೇಶಿ ಪ್ರೇಮ ಬಂದಿರೋದ್ರಿಂದ, ಈಗ ಅದನ್ನ ದೊಡ್ಡ ಮಟ್ಟದಲ್ಲಿ ಟ್ರೀಟ್ ಮಾಡ್ತಿರೋದ್ರಿಂದ ಬರೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಈಗಾಗಲೇ ಹೇಳ್ತಿದ್ದೆ ನಾನು, ಯಾವುದೋ ಜಿಯೋ ಸ್ವಿಚ್ ಅಂತ ಒಂದು ಹೇಳಿದೆ, ನಾನು ಸುಮ್ಮನೆ ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಮೊಬೈಲ್ ಹಾಕ್ಕೊಂಡೆ, ಟ್ರೈ ಮಾಡಿದೆ ಸುಮ್ಮನೆ. ಇಟ್ಸ್ ವೆರಿ ಫಾಸ್ಟ್. ಐ ಸೆಡ್ ಗುಡ್ ಅಲ್ಲ, ಈ ಥರದೊಂದು ಆ್ಯಪ್ ಇದೆ ನಮ್ಗೆ ಗೊತ್ತೇ ಇರಲಿಲ್ಲ, ನಾನು ಸುಮ್ಮನೆ ಅನ್ಕೋತಿದ್ದೆ ಮನಸ್ಸಲ್ಲಿ ನಾನು, ಅಲ್ವಾ? ಸೊ ವೆರಿ ಗುಡ್. ಎನಿವೆ ವೀಣಾ ಅವರೇ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ತುಂಬ ಜನ ಅವರ ಅಭಿಪ್ರಾಯಗಳನ್ನು ಹಂಚ್ಕೋತಿದ್ದಾರೆ. ವೆಲ್ಕಮ್, ವೆರಿ ಗುಡ್. ಆ ಥರದ್ದು ಸ್ವದೇಶಿ ಆ್ಯಪ್ಗಳಿದ್ದರೆ, ನಿಮ್ಮ ಗಮನಕ್ಕೆ ಬಂತಿದ್ರೆ ನನ್ನ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಜೊತೆ ಕೂಡ ಶೇರ್ ಮಾಡಿ, ನಮ್ಮೆಲ್ಲರಿಗೂ ಗೊತ್ತಾಗಲಿ, ಜನಕ್ಕೂ ಗೊತ್ತಾಗಲಿ. ಓ ಹೌದಾ, ಇದೊಂದು ಆಲ್ಟರ್ನೇಟಿವ್ ಇದೆಯಾ, ಯಾವುದೋ ಹೆಲೋನೋ, ಕ್ಯಾಮ್ ಸ್ಕ್ಯಾನರೋ, ಟಿಕ್ ಟಾಕೋ, ಇನ್ಯಾವುದೋ ಮಗದೊಂದು ಇನ್ನೊಂದು, ಎಲ್ಲವನ್ನು ಕೂಡ ನಾವು ಅದನ್ನು ನೋಡ್ತಿದ್ದೀವಿ. ಅದನ್ನು ತೆಗಿಯೋಣ, ಅದ್ರ ಆಲ್ಟರ್ನೇಟಿವ್ ಭಾರತದ ಆ್ಯಪ್ ಇದೆ ಅಂತ ನೀವೇನಾದ್ರು ಅನ್ಸಿದ್ರೆ ನೇರವಾಗಿ ನನ್ನ ಜೊತೆ ಶೇರ್ ಮಾಡ್ಬೋದು. ಅಫ್ಕೋರ್ಸ್ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನೊಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ. ಎಲ್ಲ ಸುದ್ದಿ, ಎಲ್ಲ ಮಾತುಕತೆ ಮುಂದುವರಿಯುತ್ತೆ.